ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ವಸತ್ಸು ತತ್ರ ಪಾರ್ಥೇಷು ಪುನಃ ಕತಿಪಯೈರ್ದಿನೈಃ ಉವಾಚ ಭೀಮಸೇನಸ್ಯ ಯಶೋ ಧರ್ಮಾಭಿವೃದ್ಧಯೇ. ಕುಬೇರನ ಆಶ್ರಯದಲ್ಲಿರುವ ಮಣಿಮಂತ ಮೊದಲಾದವರನ್ನ ಮೊದಲನೆಯ ಬಾರಿ ಅಟ್ಯಾಕ್ ಮಾಡಿದ ಸೌಗಂಧಿಕ ಪುಷ್ಪದ ಒಂದು ನೆಪದಿಂದ, ಸೌಗಂಧಿಕ ಪುಷ್ಪ ಅನ್ನೋದೊಂದು ನೆಪ, ಮುಖ್ಯವಾಗಿ ಅವರ ಮೇಲಿನ ದಾಳಿ, ಉದ್ದೇಶಪೂರ್ವಕವಾದ ದಾಳಿ. ಅದಾದ ಮೇಲೆ ಎರಡನೇ ಬಾರಿ ಅವಾಗ ಕೇವಲ ಹೊಡೆದದ್ದಷ್ಟೇ, ಗೆದ್ದಿದ್ದಷ್ಟೇ, ಮಣಿಮಂತ ಮೊದಲಾದವರನ್ನೆಲ್ಲ ಕೊಂದಿರಲಿಲ್ಲ. ವಸತ್ಸು ತತ್ರ ಪಾರ್ಥೇಶು, ಅಲ್ಲಿಯೇ ವಾಸ ಮಾಡಿದ್ರು, ಸೌಗಂಧಿಕ ವನದ ಸುತ್ತಲೇ ವಾಸ ಮಾಡಿದ್ರು. ಯಾಕೆಂದ್ರೆ ಮತ್ತೆ ಹೋಗಬೇಕಿತ್ತು, ಕೆಳಗಡೆ ಇಳಿದೇನು ಹೋಗಲಿಲ್ಲ. ಗಂಧಮಾದನ ಪರ್ವತಕ್ಕೆ ಹೋದವರು ಮತ್ತೆ ಕೆಳಗಡೆ ಇಳಿಲಿಲ್ಲ. ಯಾಕೆ ಅಂದರೆ ಇಲ್ಲಿಯೇ ಒಂದು ಸ್ವಲ್ಪ ದಿವಸ ಇರೋಣ ಅಂತ. ಇನ್ನೊಂದು ಉದ್ದೇಶ ಏನು ಅಂದರೆ ಅರ್ಜುನ ಸೀದಾ ಇಲ್ಲಿಯೇ ಬರ್ತಾನೆ, ಈ ಬೆಟ್ಟದಲ್ಲಿಯೇ ಇಳ್ಕೊಳ್ತಾನೆ ಸ್ವರ್ಗದಿಂದ ಬಂದು ಅಂತ. ಹೀಗಿತ್ತು ಪರಿಸ್ಥಿತಿ. ಆವಾಗ ಸ್ವಲ್ಪ ದಿವಸ ಆದಮೇಲೆ ಮತ್ತೆ ದ್ರೌಪದಿ ಕೇಳಿದಳು. ಪಂಚವರ್ಣಾನಿ ಪುಷ್ಪಾಣಿ ಕೃಷ್ಣ ವೀಕ್ಷಾ ಹೃತಾನಿತು ಮಾರುತೇನ ಕುಬೇರಸ್ಯ ಗೃಹಾತ್ ನೃಭಿರಗಮ್ಯತಃ. ಪಂಚವರ್ಣಾನಿ ಪುಷ್ಪಾಣಿ, 5 ಬಣ್ಣಗಳ ಹೂವುಗಳು, ಅದನ್ನ ಕೃಷ್ಣ ಆಹೃತಾನಿ ವೀಕ್ಷ ಬನ್ನೋ. ದ್ರೌಪದಿ ಅದನ್ನು ನೋಡಿದಳು. ಆ 5 ಬಣ್ಣದ ಹೂವುಗಳನ್ನು ಏನು ಮಾಡಿದಳು, ಕೇಳಿದಳು. ಯಾಕೆ ಅಂದರೆ ಭೀಮನ ಯಶೋಧರ್ಮಾಭಿವೃದ್ಧಯೇ, ಅವನ ಕೀರ್ತಿ ಮತ್ತೆ ಪುಣ್ಯ ಜಾಸ್ತಿ ಆಗಬೇಕು ಅನ್ನುವ ದೃಷ್ಟಿಯಿಂದ. ಅಲ್ಲಿಯೇ ಯಾಕೆ ಉಳ್ಕೊಂಡ್ರು ಅಂತಂದ್ರೆ ಆರ್ಷ್ಟಿಷೇಣ ಋಷಿ ಹೇಳಿದ್ದ, ಗಿರೇಹ ಉದ್ಯಾನಂ ಇದಂ ಭರತ ಸಪ್ತಮ ವಸಧ್ವಂ ಪಾಂಡವ ಶ್ರೇಷ್ಠ ಯಾವದರ್ಜುನ ದರ್ಶನಂ ಅಂತ ಆರ್ಷ್ಟಿಷೇಣ ಋಷಿ ಹೇಳಿದ್ದ. ಅದನ್ನು ನಿರ್ಣಯ ಭಾವಚಂದ್ರಿಕಾದಲ್ಲಿ ಕೋಟ್ ಮಾಡಿದ್ದಾರೆ. ಅರ್ಜುನ ಬರುವವರೆಗೂ ಇಲ್ಲಿಯೇ ವಾಸ ಮಾಡಿ ಅಂತ ಆರ್ಷ್ಟಿಷೇಣ ಋಷಿ ಹೇಳಿದ್ದರಿಂದ ಪಾಂಡವರು ಅಲ್ಲಿಯೇ ವಾಸ ಮಾಡ್ತಾ ಇದ್ರು. ಇನ್ನು ಹತ್ತಿರ ಆಯ್ತು. ಮೊದಲಾದರೆ ಮೇಲ್ಗಡೆ ಹತ್ತಿ ಬಂದದ್ದು ಭೀಮಸೇನ. ಅವಾಗ ಧರ್ಮರಾಜಾದಿಗಳೆಲ್ಲ ಘಟೋತ್ಕಚ ಮೊದಲಾದವರ ಹೆಗಲ ಮೇಲೆ ಕುಳಿತುಕೊಂಡು ಬಂದದ್ದು. ಈಗಿನ್ನೂ ಹತ್ರ ಆಯ್ತಲ್ಲ, ಅಲ್ಲಿಯೇ ಇದ್ದುಬಿಟ್ರು. ಕುಬೇರನ ಮನೆಯ ಆಸುಪಾಸಿನಲ್ಲೇ ಇರ್ಲಿಕ್ಕೆ ಶುರು ಮಾಡಿದ್ರು. ಕುಬೇರನ ಉದ್ಯಾನ ಅಲ್ಲಿಯೇ ಇದೆ, ತಾವರೆ ಕೊಳ ಹತ್ತಿರದಲ್ಲೇ ಇದೆ, ಹತ್ತಿರದಲ್ಲೇ ಮಣಿಮಂತ ಮೊದಲಾದವರಿದ್ದಾರೆ. ಈ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವಾಗ ಮತ್ತೆ ಗಾಳಿಯಿಂದ ಹಾರಿ 5 ಬಣ್ಣದ ಹೂವುಗಳು ದ್ರೌಪದಿಯ ಸಮೀಪ ಬಿದ್ದುವು. ಮೊದಲು ತಾವರೆ ಮಾತ್ರ ಬಿದ್ದದ್ದು. ಮೊದಲು ಕೆಳಗಡೆ ಬಿದ್ದದ್ದಕ್ಕೇನು ಕಾರಣ? ಗರುಡನ ರೆಕ್ಕೆ ಬಡಿತದ ವೇಗದಿಂದ ಆ ಪದ್ಮ ಕೆಳಗಡೆ ಬಿತ್ತು, ಪರ್ವತದಿಂದ ಕೆಳಗಡೆ ಬಿತ್ತು. ಈಗ ಕೇವಲ ಗಾಳಿ ಸಾಕು. ಆ ಗಾಳಿಯಿಂದ ಒಂದಿಷ್ಟು 5 ಬಣ್ಣದ ಹೂವುಗಳು ಬಿದ್ದುವು. ಅದನ್ನು ಕೇಳಿದ್ರು ದ್ರೌಪದಿ ಮತ್ತೆ, ನನಗಿದು ಬೇಕು ಅಂತ.
ಅದು ಸ್ತ್ರೀ ಸಹಜವಾದ ಲೋಭ ಅಲ್ಲ, ರಮ್ಯವಾದ ವಸ್ತುಗಳ ಮೇಲಿನ ಪ್ರೀತಿ ಅಲ್ಲ, ರೋಚಕತೆ ಅಲ್ಲ, ಸೌಂದರ್ಯದ ಆಸ್ವಾದನೆ ಅಲ್ಲ. ಅದಕ್ಕೆ ಇರೋದೇನು ಅಂತಂದ್ರೆ ಯಶೋಧರ್ಮ ಅಭಿವೃದ್ಧಯೇ, ಭೀಮಸೇನನ ಯಶಸ್ಸು ಕೀರ್ತಿ. ಎರಡನೆಯದ್ದು ಧರ್ಮ, ದೇವರ ಪೂಜೆ. ಏನು ದೇವರ ಪೂಜೆ? ಮಣಿಮಂತ ಮೊದಲಾದ ಕ್ರೋಧವಶ ದೈತ್ಯರನ್ನ ಕೊಲ್ಲೋದೇನಿದೆ ಅದು ದೇವರ ಪೂಜೆ. ಆ ದೇವರ ಪೂಜೆಯಿಂದ ಬರುವ ವಿಶೇಷವಾದ ಪುಣ್ಯಕ್ಕಾಗಿ ಅವಳು ಕೇಳಿದಳು. ಅಗಮ್ಯೋಯಂ ಗಿರಿಸ್ಸರ್ವೈ ಕುಬೇರೇಣಾಭಿಪಾಲಿತಃ ಅದ್ಯ ತ್ವಯೈವ ಗಂತವ್ಯೋ ವಿಧೂಯಾಖಿಲ ರಾಕ್ಷಸಾನ್. ಈ ಬೆಟ್ಟ ಜನಸಾಮಾನ್ಯರಿಗೆ ಮುಟ್ಟಲಾಗುವುದಿಲ್ಲ. ಇಲ್ಲಿಗೆ ಬಂದು ನೀನು ಕುಬೇರನ ಮನೆಯ ಹತ್ತಿರ ಹೋಗಿ ಆ ಹೂಗಳನ್ನು ತರಬೇಕು ಅಂತ ಅವಳು ಹೇಳಿದಳು. ಇತ್ಯುಕ್ತ ಆಶು, ಅದನ್ನ ಹೇಳ್ತಾರೆ, ನಚಾಪ್ಯತ ಪರಂ ಶಕ್ಯಂ ಗಂತುಂ ಭರತ ಸತ್ತಮಾಹ ವಿಹಾರಸ್ತತ್ರ ದೇವಾನಾಂ ಅಮಾನುಷ ಗತಿಸ್ತು ಸಾ ಅಂತ ವನಪರ್ವದಲ್ಲಿದೆ. ಅದನ್ನೇ ಆಚಾರ್ಯರು ನೃಭಿರಗಮ್ಯತಃ, ಜನಸಾಮಾನ್ಯರಿಗೆ ಹೋಗಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಇತ್ತು. ಅದನ್ನ ಇವರು ಅಲ್ಲಿಗೆ ಹೋದರು. ಇವರು ಜನಸಾಮಾನ್ಯರಿಗೆ ಹೋಗಲು ಸಾಧ್ಯವಾಗಿ ಇತ್ತು. ಅದನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ. ಪ್ರೇಕ್ಷಂತೆ ಸರ್ವಭೂತಾನಿ ಭಾನುಮಂತ ವಿವೋದಿತಂ. ದೂರದಲ್ಲಿ ಪಾಂಡವರಿದ್ದ ಕಡೆಯಿಂದ ದೂರದಲ್ಲಿ ಕುಬೇರನ ಮನೆ ಕಾಣಿಸ್ತಾ ಇತ್ತು. ಅಂದ್ರೆ ಜನಸಾಮಾನ್ಯರಿಗಂತೂ ಹೋಗ್ಲಿಕ್ಕೆ ಬಹಳ ದೂರ, ಅಷ್ಟು ಅಗಮ್ಯ. ಅದಕ್ಕೆ ಅಗಮ್ಯೋಯಂ ಗಿರಿಸ್ಸರ್ವೈಹಿ ಅಂತ ಹೇಳಿದ್ದು ಅಮಾನುಷ ಗತಿಸ್ತು ಸಾ ಅಂತ ಅನ್ನೋದರ ಅನುವಾದ. ಮಹಾಭಾರತದಲ್ಲಿ ಅಮಾನುಷ ಗತಿಹಿ ಅಂತ ಇದೆ, ಅದನ್ನ ಮಧ್ವಾಚಾರ್ಯರು ಅನುವಾದ ಮಾಡಿದ್ದು ಅಂತ ಮಹಾಭಾರತದ ಶ್ಲೋಕಗಳನ್ನ ಗುರುಗಳು ಉಲ್ಲೇಖ ಮಾಡಿದ್ದಾರೆ. ಸರಿ, ಅಲ್ಲಿಗೆ ಇವನು ಹೋದ. ಇತ್ಯುಕ್ತ ಆಶು ಸಗದ ಸಧನುಸ್ಸಬಾಣ ಭೀಮೋ ಗಿರೀಂದ್ರ ಮಜುತೋರು ಬಲೋ ವಿಗಾಹೆ ಪ್ರಾಪ್ತಂ ನಿಶಾಮ್ಯ ಬಲ ದೈವತಸೂನುಮತ್ರ ಪದ್ಮತ್ರಯಂ ನೆರೊಣದುದ್ಧತ ರಾಕ್ಷಸಾನಾಂ. 3,00,000 ಕೋಟಿ ಜನ ಕಾಯ್ದುಕೊಂಡು ಇದ್ರು ಅಲ್ಲಿ. 1,00,000 ಅಲ್ಲ, 1 ಕೋಟಿ ಅಲ್ಲ, 1 ಕೋಟಿ ಲಕ್ಷ ಬಾರಿ ಹಾಕಿದರೆ 1 ಪದ್ಮ. ಆ ತರಹದ 3 ಪದ್ಮ ಅಂದ್ರೆ 3,00,000 ಕೋಟಿ ಜನ ದೈತ್ಯರು ಅಲ್ಲಿದ್ದದ್ದು. ಅವರೆಲ್ಲರೂ ಕೂಡ ಇದನ್ನು ತಡೆದರು ಭೀಮಸೇನನನ್ನ. ಅಗ್ರೇ ನಿಧಾಯ ಮಣಿಮಂತ ಮದೇಯ ಮುಗ್ರಂ ಶಂಭೋರ್ವರಾದ್ ವಿವಿಧ ಶಸ್ತ್ರ ಮಹಾಭಿವೃಷ್ಟ್ಯ ತಾನ್ ಸರ್ವ ರಾಕ್ಷಸ ಗಣಾನ್ ಮಣಿಮತ್ಸಮೇತಾನ್ ಭೀಮೋ ಜಘಾನ ಸಪದಿ ಪ್ರವರೈಶ್ವರೌಘೈ. ಮಣಿಮಂತನನ್ನ ಮುಂದೆ ಇಟ್ಟುಕೊಂಡು ಯುದ್ಧ ಮಾಡ್ಲಿಕ್ಕೆ ಬಂದರು. ಅವರೆಲ್ಲರೂ ಕೂಡ ರುದ್ರವರದಿಂದ ಅವಧ್ಯರು. ಭೀಮಸೇನ ಅವರೆಲ್ಲರನ್ನೂ ಕೂಡ ಹೊಡೆದ. ಅವಧ್ಯಾನ್ಸ್ತಾನ್ ಕ್ಷಣೇನೈವ ಹತ್ವಾ ಭೀಮೋ ಮಹಾಬಲಃ ರಣೇ ಕ್ರೋಧವಶಾನ್ ಸರ್ವಾನ್ ಅತಿಷ್ಠದ್ ಗಿರಿಮೂರ್ಧನೀ. ಆ ಅವಧ್ಯರಾಗಿರುವ ಎಲ್ಲ ರಾಕ್ಷಸರನ್ನ ಕೊಂದು ಭೀಮಸೇನ ಒಬ್ಬನೇ ನಿಂತ. ತೇಹತಾ ಭೀಮಸೇನೇನ ಪ್ರಾಪುರಂಧಂತಮೋಖಿಲಾ ಹತಾ ಸೌಗಂಧಿಕವನೆ ಮಣಿಮಾಂಶ್ಚ ಪುನಃ ಕಲೌ. ಭೀಮಸೇನನಿಂದ ಸತ್ತ ಅವರೆಲ್ಲರೂ ಕೂಡ ಅಂಧಂತಮಸ್ಸಿಗೆ ಹೋದರು. ಸೌಗಂಧಿಕವನದಲ್ಲಿ ಕೆಲವರು ಮಾತ್ರ ಮುಂದೆ ಹುಟ್ಟಲಿಕ್ಕಿದ್ದಾರೆ, ಅದರಲ್ಲಿ ಮಣಿಮಂತ ಒಬ್ಬ. ಜಾತೋ ಮಿಥ್ಯಾಮತಿಂ ಸಮ್ಯಗಾಸ್ತೀರ್ಯಾ ಪುಸ್ತತು ತಮೋಧಿಕಂ. ಅವರು ಹುಟ್ಟಿ ಜಗತ್ತು ಎಲ್ಲವೂ ಕೂಡ ಅಸತ್ತು, ಜಗತ್ತಿಗೆ ಎಕ್ಸಿಸ್ಟೆನ್ಸೇ ಇಲ್ಲ, ಜಗತ್ತಿನಲ್ಲಿ ಒಂದು ಧರ್ಮ ಇರೋದು ಬೇಕಿಲ್ಲ, ಜಗತ್ತಿನಲ್ಲಿ ಯಾವುದೂ ಕೂಡ ಮನುಷ್ಯರ ಕರ್ತವ್ಯ ಅಂತ ಇಲ್ಲ, ಸ್ವಚ್ಛಂದವಾಗಿ ಇರಬಹುದು ಅಂತ ಹೇಳಿ ಪ್ರತಿಪಾದನೆ ಮಾಡಿ ಆ ಮಣಿಮಂತ ಕಡೆಗೆ ಅಂಧಂತಮಸ್ಸನ್ನು ಹೊಂದುತ್ತಾನೆ. ಈ ಭಾಗ ಮಣಿಮಂತ ಕ್ರೋಧವಶರ ಒಡೆಯ, ಅವನು ಕಲಿಯುಗದಲ್ಲಿ ಹುಟ್ಟಿ ಜಗತ್ತು ನಾನ್ ಎಕ್ಸಿಸ್ಟೆಂಟ್ ಅಂತ ಹೇಳಿ ಪ್ರತಿಪಾದನೆ ಮಾಡಿ ಅಂಧಂತಮಸ್ಸನ್ನು ಹೊಂದುತ್ತಾನೆ ಅಂತ ಪಂಚರಾತ್ರದಲ್ಲಿ ಕೂಡ ಇದೆ ಈ ಭಾಗ. ಅದನ್ನ ಪಂಚರಾತ್ರ ರಕ್ಷಾದಲ್ಲಿ ನಾವು ಕಾಣಬಹುದು.
ಪಂಚರಾತ್ರ ರಕ್ಷಾ ಏನಿದೆ ನಮ್ಮ ದೇಶಿಕಾಚಾರ್ಯರು ಬರೆದದ್ದು, ಅವರು ಇದನ್ನು ಒತ್ತಿ ಹೇಳ್ತಾರೆ. ಅವರು ಇಷ್ಟೇ ಅಲ್ಲ, ಅದಕ್ಕೇನೆ ನಮ್ಮ ಮತಕ್ಕೆ ಬಹಳ ಹತ್ತಿರ ಅಂತ ಹೇಳಿ ಅವರೊಂದು ಮಾತು ಬರೀತಾರೆ. ಮತ್ ಸನ್ನಿಕೃಷ್ಟಮಥವಾ ಮತಮಾದ್ರಿಯಧ್ವಂ ಅಂತ. ಒಂದೋ ನಮ್ಮ ಮತವನ್ನು ಅನುಸರಿಸಿ, ಇಲ್ಲವೇ ಮಧ್ವಮತವನ್ನಾದರೂ ಅನುಸರಿಸಿ ಅಂತ ಹೇಳಿ ಅವರ ಶಿಷ್ಯರಿಗೆ ಕರೆ ಕೊಡ್ತಾರೆ. ಯಾಕೆಂದ್ರೆ ಅಷ್ಟು ಕೆಲವೊಂದು ಸಾಮ್ಯಗಳಿದೆ ಅಂತ. ಪಂಚರಾತ್ರವನ್ನು ಇಬ್ಬರು ಪ್ರಮಾಣ ಅಂತ ಒಪ್ತಾರೆ. ಪಂಚರಾತ್ರದಲ್ಲಿ ಹೇಳಿದ ಅನೇಕ ವಿಚಾರಗಳನ್ನು ಮಧ್ವಾಚಾರ್ಯರು ಹೇಳಿದ್ದಾರೆ. ಆದ್ದರಿಂದಾಗಿ ದೇಶಿಕಾಚಾರ್ಯರು ಆ ರೀತಿ ಆಹ್ವಾನವನ್ನು ಕೊಡ್ತಾರೆ. ಜಾತೋ ಮಿಥ್ಯಾ ಮತಿಂ ಸಮ್ಯಗಾಸ್ತೀರ್ಯಾ ಪುಸ್ತಮೋಧಿಕಂ ತಥೋ ವೈಶ್ರವಣೋ ರಾಜ ಮಹಾಪದ್ಮತ್ರಯೇ ಹತೆ ರಾಕ್ಷಸಾನಾಮವಧ್ಯಾನಾಂ ಯೋದ್ಧುಕಾಮ ಸಖಾಯೇ ಮಣಿಮತ್ಯಪಿ ಆರುರೋಹ ರಥಂ ದಿವ್ಯಂ ಯೋದ್ಧುಕಾಮೋ ವೃಕೋದರಂ. ಈ ಎಲ್ಲ ಸಂಗತಿಗಳು ಕೂಡ ಈ ಯಾವತ್ತೂ ಸುದ್ದಿ ಕುಬೇರನಿಗೆ ಮುಟ್ಟಿತು. ಕುಬೇರನ ಆತ್ಮೀಯ ಗೆಳೆಯ ಮಣಿಮಂತ ಅವನು ಸತ್ತೋಗಿದ್ದಾನೆ, ಸಿಟ್ಟು ಬಂತು, ಭೀಮಸೇನನನ್ನ ಕುರಿತು ಯುದ್ಧ ಮಾಡಬೇಕು ಅಂತ ರಥವನ್ನ ಏರಿದ. ಅಸುರಾವೇಶತಸ್ತಸ್ಯ ಭೀಮೇ ಕ್ರೋಧೋ ಮಹಾನಭೂತ್ ಸ ಆಜಗಾಮ ಭೀಮೇನ ಯೋದ್ಧುಂ ವಿತ್ತಪತಿ ಸ್ವಯಂ. ಅಸುರಾವೇಶದಿಂದ ಭೀಮಸೇನನಲ್ಲಿ ಉತ್ಕಟವಾದ ಸಿಟ್ಟು ಅವನಿಗೆ, ಯುದ್ಧ ಮಾಡಬೇಕು ಅಂತ ಬಂದ. ತಸ್ಮಿನ್ ಕಾಲೇ ಭೀಮಸೇನಸ್ಯ ಘೋಷಂ ಶ್ರುತ್ವಾ ರಾಜ ಪೃಚ್ಛದಾಶು ಸ್ಮ ಕೃಷ್ಣಾಂ ಕ್ವ ಭೀಮ ಇತ್ಯೇವ ತಯೋದಿತಂಚ ಶ್ರುತ್ವಾ ಜಗಾಮಾಸು ರಕ್ಷೋಂಸ ಸಂಸ್ಥಃ. ಮತ್ತೆ ಹಿಂದಿನಂತೆಯೇ ಧರ್ಮರಾಜನಿಗೆ ಗಾಬರಿ ಆಯಿತು, ಏನಿದು ಅಂತ. ಅವನು ಗಾಬರಿಗೊಂಡು ದ್ರೌಪದಿಯನ್ನ ಕೇಳಿದ, ಭೀಮ ಎಲ್ಲಿ ಅಂತ. ದ್ರೌಪದಿ ಹೇಳಿದಳು, ಕುಬೇರನ ಮನೆಯ ಹತ್ತಿರ ಹೋಗಿದ್ದಾನೆ ಅಂತ. ಕೂಡಲೇ ರಕ್ಷೋಂಸ ಸಂಸ್ಥಃ ಘಟೋತ್ಕಚನ ಹೆಗಲನ್ನೇರಿ ಬಂದ. ಸಭ್ರಾತೃಕೆ ಮುನಿಭಿ ಕೃಷ್ಣಯಾಚ ಗತೆ ರಾಜನ್ಯತ್ರ ಭೀಮಂ ಕುಬೇರಃ ದೃಷ್ಟ್ವಾ ತುರಾವೇಶತೋ ಧರ್ಮಜಂಚ ಕಿಂಚಿನ್ ಮುಕ್ತ ಸ್ನೇಹಯುಕ್ತಸ್ತಥಾಸಾ. ಕೇವಲ ಧರ್ಮರಾಜ ಬರಲಿಲ್ಲ, ಅವನ ಜೊತೆ ಇದ್ದ ಮುನಿಗಳು ಬಂದರು, ದ್ರೌಪದಿಯೂ ಬಂದು ಎಲ್ಲ ರಕ್ಕಸರ ಹೆಗಲ ಮೇಲೆ ಕುಳಿತು ಬಂದರು. ಅಂದರೆ ಘಟೋತ್ಕಚಾದಿ ರಾಕ್ಷಸರ ಹೆಗಲ ಮೇಲೆ ಕುಳಿತು ಅವರು ಹಾರಿಕೊಂಡು ಬೇಗ ಇಲ್ಲಿಗೆ ತಂದು ಇಳಿಸಿದರು. ಯಾವಾಗ ಧರ್ಮರಾಜ ಬಂದನೋ ಅದೇ ಟೈಮ್ಗೆ ಕುಬೇರ ಬಂದ. ಧರ್ಮರಾಜನನ್ನು ನೋಡಿದ ಕೂಡಲೇ ಕುಬೇರನಲ್ಲಿ ಅಸುರಾವೇಶ ಕಡಿಮೆ ಆಯಿತು, ಸ್ವಲ್ಪ ಸ್ನೇಹ ಬಂತು ಧರ್ಮರಾಜನಲ್ಲಿ. ಧೃತಾಯುಧಂ ಭೀಮಮೀಕ್ಷಾಪಿ ಕಿಂಚಿತ್ ದೈತ್ಯಾವೇಶಾದ್ಬಹುಮೇನೇನ ಭೀಮಂ ಅಗಸ್ತ್ಯ ಶಾಪಂ ಚಾವದತ್ ಸ್ವಸ್ಯ ಪೂರ್ವಂ ಸಖಾಯ ನಾಚೆ ಕಾರಣಂ ರಾಜರಾಜಃ. ಭೀಮಸೇನ ಆಯುಧವನ್ನು ಹಿಡಿದುಕೊಂಡು ನಿಂತಿದ್ದಾನೆ. ಭೀಮಸೇನ ನಮಸ್ಕಾರ ಮಾಡಲಿಲ್ಲ ಕುಬೇರನಿಗೆ, ಯಾಕೆಂದ್ರೆ ಅವನಲ್ಲಿ ಅಸುರಾವೇಶ ಇದೆ. ಯಾಕೆ ನಮಸ್ಕಾರ ಮಾಡ್ತಾನೆ? ಜೀವನ ಒಳಗಣ ಏರಿಳಿತಗಳು ಗೊತ್ತಾಗೋದು ಭೀಮಸೇನನಿಗೆ ತಾನೆ, ಬೇರೆಯವರು ಗೊತ್ತಾಗತ್ತಾ? ಯಾಕೆ ನಮಸ್ಕಾರ ಮಾಡ್ತಾನ ಅವನು? ಹೀಗೆ ನಿಂತಿದ್ದ. ಸ್ವಲ್ಪ ಅಸುರಾವೇಶ ಇತ್ತು. ಧರ್ಮರಾಜನೊಡನೆ ಚೆನ್ನಾಗಿ ಮಾತನಾಡಿದ. ಧರ್ಮರಾಜ ಕ್ಷಮೆ ಕೇಳಿದ. ನನ್ನ ತಮ್ಮ ಗೊತ್ತಿಲ್ಲದೆ ನಿನ್ನ ಸುಪರ್ದಿಯೊಳಗಡೆ ಇರುವ ಮಣಿಮಂತ ಮೊದಲಾದವರನ್ನು ಕೊಂದಿದ್ದಾನೆ, ಕ್ಷಮಿಸಬೇಕು ಅಂತ. ಅದಕ್ಕೆ ಅವನು ಹೇಳ್ದ, ಅದನ್ನ ಮಹಾಭಾರತದಲ್ಲಿ ನೋಡೋಣ ಏನು ಹೇಳ್ದ ಅಂತ. ಆಚಾರ್ಯರ ನಿರ್ಣಯ ಮತ್ತೆ ವಾಪಸ್ ಬರೋಣ. ಮಹಾಭಾರತದಲ್ಲಿ ಏನಿದೆ? ರಾಕ್ಷಸಾಧಿಪತಿ ಶ್ರೀಮಾನ್ ಮಣಿಮಾನ್ ನಾಮ ಮೇ ಸಖ ಮೌರ್ಖ್ಯಾತ್ ಅಜ್ಞಾನ ಭಾವಾಚ್ಚ ದರ್ಪಾನ್ಮೋಹಾಚ್ಚ ಪಾರ್ಥಿವ ನಿಷ್ಠೀವದಾಕಾಶಗತು ಮಹರ್ಷೇಸ್ತಸ್ಯ ಮೂರ್ಧನಿ. ರಾಕ್ಷಸರ ಒಡೆಯ ಮಣಿಮಂತ ಅನ್ನುವ ನನ್ನ ಗೆಳೆಯ ಮೂರ್ಖತನದಿಂದಲೂ ಅಜ್ಞಾನದಿಂದಲೂ ಆಕಾಶದ ಮೇಲೆ ನಿಂತು ಸೀನಿದ. ನ್ಯಷ್ಠೀವತ್, ನ್ಯಷ್ಠೀವತ್ ಅಂದ್ರೆ ಸೀನಿದ. ಅದು ಅಗಸ್ತ್ಯರ ತಲೆ ಮೇಲೆ ಬಿತ್ತು. ತಸ್ಮಾತ್ ಸಹೈಭಿ ಸೈನ್ಯೈಸ್ತೆ ವಧಂ ಪ್ರಾಪ್ಸ್ಯತಿ ಮಾನುಷಾತ್ ತ್ವಂ ಚಾಪ್ಯೇಭಿರಹತೈ ಸೈನ್ಯೈ ಕ್ಲೇಶಂ ಪ್ರಾಪ್ನುಹಿ ದುರ್ಮತೆ ತಮೇವ ಮಾರುತಂ ದೃಷ್ಟ್ವಾ
ಕಿಲ್ಬಿಷಾದ್ ವಿಪ್ರ ಮೋಕ್ಷಸೆ, ಇಡೀ ಸೈನ್ಯ ಮತ್ತೆ ನೀನು ಸಾಯ್ತೀರಾ ಅಂತ ಮಣಿಮಂತನಿಗೆ ಶಾಪ ಕೊಟ್ಟರು. ಅಲ್ಲೇ ಪಕ್ಕದಲ್ಲಿ ನಾನು ಇದ್ದೆ. ನನಗೂ ಹೇಳಿದ್ರು ಕಣ್ಣು ಕೆಕ್ಕರಿಸಿಕೊಂಡು ಅಗಸ್ತ್ಯರು, ದುರ್ಮತೆ, ಇಂತಹ ಮೂರ್ಖನನ್ನ ದುಷ್ಟನಿಗೆ ಆಶ್ರಯ ಕೊಟ್ಟಿದ್ದೀಯ ನೀನು. ಇವರನ್ನೆಲ್ಲ ಯಾರು ಕೊಲ್ತಾನಲ್ಲ ಆ ಮನುಷ್ಯನನ್ನೇ ನೋಡಿ ನಿನ್ನ ಪಾಪದಿಂದ ಮುಕ್ತನಾಗು ಅಂತ ಅವರು ಹೇಳಿದ್ರು. ಅಂತ ಹೇಳ್ತಾ ಇರುವಾಗ ಅವನ ದೈತ್ಯಾವೇಶ ಬಿಟ್ಟು ಹೋಯಿತು, ಅಸುರಾವೇಶ ಬಿಟ್ಟು ಹೋಯಿತು. ಭೀಮನಲ್ಲಿ ಗೌರವ ಮೂಡಿತು. ಇದಿಷ್ಟನ್ನ ಆಚಾರ್ಯರು ನೋಡಿ ಹೇಳಿದ್ದು. ಅಗಸ್ತ್ಯ ಶಾಪಂ ಚಾವದತ್ ಸ್ವಸ್ಯ ಪೂರ್ವಂ ಸಖಾಯ ನಾಶೇ ಕಾರಣಂ ರಾಜರಾಜ. ಭೀಮಸೇನ ಕೊಂದಿದ್ದಾನೆ, ಆದ್ರೆ ಅವನು ಹೇಳಿದ್ದೇನು? ನನ್ನ ಗೆಳೆಯ ಮಣಿಮಂತ ಸತ್ತದ್ದು ಅಗಸ್ತ್ಯರ ಶಾಪದಿಂದ ಅಂದ. ಅಂದ್ರೆ ಭೀಮಸೇನ ಏನೂ ಅಲ್ಲ ಅಂತ ಅಲ್ವಾ? ನೀವೇನೋ ನಿಮ್ಮ ತಂದೆ ತಾಯಿಗಳು ಮಾಡಿದ್ರಿಂದ ಈ ಲೆವೆಲ್ಗೆ ಬಂದ್ಬಿಟ್ಟಿದ್ದೀರಾ ಅಂದ್ರೆ ಏನು ಅರ್ಥ? ನಿಮ್ಮ ಬಗ್ಗೆ ಗೌರವ ಇಲ್ಲ ಅಂತ ಅರ್ಥ ಅಲ್ವಾ? ಅದೇ ರೀತಿ ಮಾಡಿದ್ದು. ಯಾವಾಗ ಅಗಸ್ತ್ಯರ ಮಾತುಗಳನ್ನು ಅನುವಾದ ಮಾಡ್ತಾ ಇದ್ದ ನೋಡಿ, ಅಕ್ರಮೇಣ ನೋಡಿ, ತಮೇವ ಮಾನುಷಂ ದೃಷ್ಟ ಕಿಲ್ಬಿಷಾದ್ ವಿಪ್ರ ಮೋಕ್ಷಸೆ, ಈ ಪಾಪದಿಂದ ನೀನು ಯಾವಾಗ ಬಿಡುಗಡೆ ಆಗ್ತಿ ಅಂದ್ರೆ ಆ ಮನುಷ್ಯನನ್ನ ನೋಡಿದ ಮೇಲೆ ಅಂತ ಹೇಳ್ತಾ ಇರುವಾಗ, ಓ ಅಗಸ್ತ್ಯರು ಶಾಪ ಕೊಟ್ಟ ಜೊತೆಗೇನೆ ಇವನನ್ನ ನೋಡಿದ್ರೆ ಪವಿತ್ರನಾಗ್ತಿ ಅಂತನೂ ಹೇಳಿದ್ರು ಅಂತ ನೆನಪಿಗೆ ಬಂತು. ಅವಾಗ ಓಹ್ ಇವನು ದೇವದೇವ ಅಂತ ತಲೆಗೆ ಬಂದು ಭೀಮಸೇನಲ್ಲಿ ಭಕ್ತಿ ಉಂಟಾಯಿತು. ಇದನ್ನು ಆಚಾರ್ಯರು ಹೇಳಿದ್ದು. ಅಗಸ್ತ್ಯ ಶಾಪವನ್ನ ಮಣಿಮಂತನ ನಾಶಕ್ಕೆ ಕಾರಣ ಎಂದು ಹೇಳ್ತಾ ದೈತ್ಯಾವೇಶದಿಂದ ಉಜ್ಜಿತನಾದ ಅಂದ್ರು. ಅಂದ್ರೆ ಆ ಮಾತನ್ನ, ವನಪರ್ವದ ಮಾತನ್ನ ಯಾವ ರೀತಿ ಆಚಾರ್ಯರು ಕ್ರಮಿಕವಾಗಿ ನೋಡಿದ್ರು ಅಂತ ಅದನ್ನು ನಿರ್ಣಯ ಭಾವಚಂದ್ರಿಕಾಕಾರರು ಬರೆದರು. ಹೀಗೆ ಅವನು ಶಾಪದಿಂದ ಬಿಡುಗಡೆಯಾದ. ನಿಜವಾದ ಶಾಪ ಮಣಿಮಂತನಿಗೆ ಅಲ್ಲ, ಕುಬೇರನಿಗೆ. ಯಾಕೆಂದ್ರೆ ಮಣಿಮಂತನಂತಹ ದುಷ್ಟರ ಸಂಸರ್ಗ ಇತ್ತಲ್ಲ ಅವನಿಗೆ, ಅದು ಪರಿಹಾರ ಆಯಿತು ಭೀಮಸೇನಿಂದ. ದೈತ್ಯಾವೇಶಾದುಜ್ಜಿತ ಶಾಂತ ಭಾವೋ ದದೌ ನಿಜಂ ಸ್ಥಾನಮೇಚಾಂ ಸುತುಷ್ಟ ಆವಾಸಾರ್ಥಂ ತೇವಸನ್ಸ್ತತ್ರ ಪಾರ್ಥಾ ತಥಾನ್ಯೇಷಾಂ ದೈವತಾನಾಂ ಗೃಹೇಶು. ಹೀಗೆ ದೈತ್ಯಾವೇಶದಿಂದ ಬಿಡುಗಡೆಗೊಂಡು ಶಾಂತವಾದ ಮನಸ್ಸಿನವನಾಗಿ ಭೀಮಸೇನನಿಗೆ ಸಲ್ಲಬೇಕಾದ ಸತ್ಕಾರವನ್ನು ಮಾಡಿದ. ಆಮೇಲೆ ಕುಬೇರ ಹೇಳಿದ, ನನಗೆ ಗೊತ್ತು ಅರ್ಜುನ ಬರುವವರೆಗೂ ನೀವಿಲ್ಲೇ ಇರಿ ಅಂತ. ಅಲ್ಲಿಯೇ ಇದ್ದ. ಅವನು ಕೊಟ್ಟ ಮನೆಗಳಲ್ಲಿ ಪಾಂಡವರು ವಾಸ ಮಾಡಿದರು ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನ ನಾವು ಮುಗಿಸೋಣ. ನಾನು ಹೇಳಿದ್ದೆ, ಜಯತೀರ್ಥರ ಆರಾಧನೆ, ಅದರಿಂದಾಗಿ ನ್ಯಾಯಸುಧಾದ ಒಂದು ಭಾಗವನ್ನ ನಾವು ಅನುವಾದ ಮಾಡಿ ನೋಡಬೇಕು, ಅದು ನಿಜವಾದ ಆರಾಧನೆ ಅಂತ. ಹೀಗಾಗಿ ಆ ಜಯತೀರ್ಥರ ವಾದ ಕೌಶಲ್ಯ ಅದನ್ನ ನಾವು ನೋಡಬೇಕಿದೆ. ನೋಡಿ, ಮಧ್ವಾಚಾರ್ಯರ ಸಿದ್ಧಾಂತ ಹೀಗಿದೆ. ಮಧ್ವಾಚಾರ್ಯರ ಸಿದ್ಧಾಂತ ಏನು? ಎಲ್ಲರೂ ಕೂಡ ಇದನ್ನು ಒಪ್ಪಿದ್ದಾರೆ, ಕೆಲವರು ಬಿಟ್ರೆ. 3 ಪ್ರಮಾಣಗಳಿವೆ. 3 ಪ್ರಮಾಣ. ಮೊದಲು ನ್ಯಾಯಸುಧಾ ಬಗ್ಗೆ ಹೇಳಬೇಕು ನಿಮಗೆ. ಅನುವ್ಯಾಖ್ಯಾನ ಅನ್ನೋದೇನಿದೆ ಅದು ಮಧ್ವಾಚಾರ್ಯರ ಸಮಗ್ರ ಸಿದ್ಧಾಂತದ ವೈಚಾರಿಕ ಹಿನ್ನೆಲೆಯನ್ನು ಒದಗಿಸುವಂತಹ ಗ್ರಂಥ. ಆ ಮೆಥಡಾಲಜಿ, ಯಾಕೆ ಆಚಾರ್ಯರು ಈ ಕನ್ಕ್ಲೂಷನ್ಗೆ ಬಂದರು, ಅವರ ಉಪನಿಷತ್ ಭಾಷ್ಯ, ಗೀತೆ ಮತ್ತೆ ಪುರಾಣಗಳು, ಯಾಕೆ ಅದನ್ನೆಲ್ಲ ಅವರು ಈ ಥರ ಇಂಟರ್ಪ್ರಿಟ್ ಮಾಡ್ತಾರೆ ಅಂದರೆ ನಿಮಗೆ ಕಾರಣ ಬೇಕು, ಅನುವ್ಯಾಖ್ಯಾನಕ್ಕೆ ಬರಬೇಕು. ಅನುವ್ಯಾಖ್ಯಾನವನ್ನು ನೋಡಿ ಅನುವ್ಯಾಖ್ಯಾನದ ಲಾಜಿಕಲ್ ಕನ್ಕ್ಲೂಷನ್ನಿನ ಹಿನ್ನೆಲೆಯಲ್ಲಿ ಈ ಎಲ್ಲ ವ್ಯಾಖ್ಯಾನಗಳು ಬಂದಿವೆ ಅಂತ ನೋಡಬೇಕು. ಅದರಿಂದಾಗಿ ಮಧ್ವಾಚಾರ್ಯರ ಬೇರೆ ಎಲ್ಲ ಗ್ರಂಥಗಳಲ್ಲಿ ಇರುವ
ಅಭಿಪ್ರಾಯಗಳನ್ನು ಲಾಜಿಕಲಿ ಕನ್ಕ್ಲೂಡ್ ಮಾಡೋದು ಅನುವ್ಯಾಖ್ಯಾನ. ಅದನ್ನ ತ್ರಿವಿಕ್ರಮ ಪಂಡಿತರು ಕೇಳಿಸಿಕೊಂಡರು. ತ್ರಿವಿಕ್ರಮ ಪಂಡಿತರು ಕೇಳಿಕೊಂಡದ್ದರಿಂದ ಅವರಿಗೆ ಏನಾಯಿತು, ಅನುವ್ಯಾಖ್ಯಾನವನ್ನು ಬರೆದು ಕೊಟ್ಟರು ಆಚಾರ್ಯರು. ಗ್ರಂಥೇಭ್ಯೇಭ್ಯೋ ಗಾಧೇಭ್ಯೋ ಯುಕ್ತಯೋನೋ ದುರುದ್ಧರಾಹ ಅಂತ. ಅಗಾಧವಾದ ಈ ಗ್ರಂಥಗಳು ಗಂಭೀರವಾಗಿವೆ. ಗಂಭೀರ ಅಂದರೆ ಸರಳವಾದ ಮಾತುಗಳು, ಆದರೆ ಎಷ್ಟೂ ಆಳವಾಗಿ ಅರ್ಥ ಮಾಡಬಹುದು. ಅದರಿಂದ ನಮಗೆ ಒಂದು ಪರ್ಫೆಕ್ಟ್ ಆದ ಚೌಕಟ್ಟು ಬೇಕು, ಲಾಜಿಕಲ್ ಕಾಂಪೌಂಡ್ ಒಂದು ಬೇಕು. ಅದನ್ನು ನೀವು ಕೊಡಿ ಅಂತ ಕೇಳಿದಾಗ ಮಧ್ವಾಚಾರ್ಯರು ಅನುವ್ಯಾಖ್ಯಾನವನ್ನು ರಚನೆ ಮಾಡಿದ್ರು. ಆ ಅನುವ್ಯಾಖ್ಯಾನ ಏನಿದೆ ಅದನ್ನು ಬರೆಸಿದ್ದು ಹೇಗೆ ಗೊತ್ತಾ? ಆಚಾರ್ಯರು ಹೇಗೆ ಗೊತ್ತಾ ಜಗತ್ತಿಗೆ ಕೊಟ್ಟಿದ್ದು? 4 ಜನ ಶಿಷ್ಯರನ್ನ ಇಟ್ಕೊಂಡ್ರು. ಅವ್ರಿಗೆ ಡಿಕ್ಟೇಟ್ ಮಾಡ್ತಾ ಹೋದ್ರು. ಹೇಗೆ? ಮೊದಲನೇ ಅಧ್ಯಾಯ ಮೊದಲನೇ ಪಾದ ಮೊದಲನೇ ಶ್ಲೋಕ ಬರ್ಕೋ, ನೀನು 2ನೇ ಅಧ್ಯಾಯ 2ನೇ ಪಾದ ಮೊದಲನೇ ಶ್ಲೋಕ, 3ನೇ ಅಧ್ಯಾಯ ಮೊದಲನೇ ಪಾದ ಮೊದಲನೇ ಶ್ಲೋಕ, 4ನೇ ಅಧ್ಯಾಯ ಮೊದಲನೇ ಪಾದ ಮೊದಲನೇ ಶ್ಲೋಕ, ಹಾಗೆ 2 3 4 3 ಹಾಗೆ 3 3 3 3 ಆ ತರಹ ಡಿಕ್ಟೇಟ್ ಮಾಡ್ಕೊಂಡು ಹೋದ್ರು. ತದಾ ಭಾವಿ ಚತುರ್ಮುಖ ಅಂತ ಹೇಳ್ತಾರೆ ಪಂಡಿತಾಚಾರ್ಯರು. ಚತುರಶ್ಚತುರ ಶಿಷ್ಯಾನ್ ಲೀಲಯ ಲೇಖಯತ್ ಖಲು ಅಂತ ಡಿಕ್ಟೇಟ್ ಮಾಡ್ಕೊಂಡು ಹೊರಟೋದ್ರು. ಏನಾದ ಅಗಾಧವಾದ ವಿಷಯ ಅದು. ಅದನ್ನು ಆರಾಮವಾಗಿ 4 ಜನರ ಶಿಷ್ಯರ ಕೈನಲ್ಲಿ ಒಟ್ಟಿಗೆ ಡಿಕ್ಟೇಟ್ ಬರೆಸ್ಬಿಟ್ರು. ಇಂತಹ ಅಚ್ಚರಿ. ಈ ಅನುವ್ಯಾಖ್ಯಾನದ ಬಗ್ಗೆ ಜಯತೀರ್ಥರು ಒಂದು ಸುಂದರವಾದ ಮಾತಾಡ್ತಾರೆ. ಅನುವ್ಯಾಖ್ಯಾನನಲ್ಲಿನೇ ಚಂಚರೀಕತಿ ಮೇ ಮನಃ ಅಂತ. ಸನ್ಮನ ಸರಸಿ ಭುವಿ ಎಂತಹ ಕಾವ್ಯಾತ್ಮಕ ಅದು. ಮಧ್ವಾಚಾರ್ಯರ ಮನಸ್ಸು ಎಂಬ ಕೊಳದಲ್ಲಿ ಅರಳಿದ ಅನುವ್ಯಾಖ್ಯಾನವೆಂಬ ಹೂವಿನಲ್ಲಿ ನನ್ನ ಮನಸ್ಸು ಯಾವಾಗಲೂ ದುಂಬಿಯಾಗಿರುತ್ತೆ ಅಂದ್ರು. ಆ ದುಂಬಿಯಾಗಿರುತ್ತೆ ಅನ್ನೋ ರೂಪಕ ಎಷ್ಟು ಸೊಗಸು ಗೊತ್ತಾ? ದುಂಬಿ ಒಂದೇ ಸರ್ತಿ ಹೀರ್ಬಿಡಲ್ಲ, ಹೋಗತ್ತೆ, ಸ್ವಲ್ಪ ಹೀರತ್ತೆ, ಬರತ್ತೆ, ಹೋಗತ್ತೆ, ಸ್ವಲ್ಪ ಹೀರತ್ತೆ, ಬರತ್ತೆ. ಬೇರೆ ಹೂಗಳಿಗೂ ಹೋಗುತ್ತೆ, ಅದರಿಂದ ಹೀರುತ್ತೆ, ಬರತ್ತೆ, ಈ ಕಮಲದಲ್ಲಿ ಹೀರುತ್ತೆ. ಅಂದ್ರೆ ತನ್ಮೂಲಕ ಜಯತೀರ್ಥರು ಏನು ಹೇಳಿದ್ರು ಅಂದ್ರೆ, ನಾನು ಬಹಳ ಬಾರಿ ಅನುವ್ಯಾಖ್ಯಾನವನ್ನ ಆವರ್ತನೆ ಮಾಡಿದ್ದೇನೆ, ಬಹಳ ಬಾರಿ ಆವೃತ್ತಿ ಮಾಡಿ ಬಹಳ ಅರ್ಥಗಳನ್ನು ಬೇರೆ ಬೇರೆ ಆಯಾಮಗಳನ್ನು ನಾನು ಕಂಡುಕೊಂಡಿದ್ದೇನೆ. ಅದನ್ನು ನಾನು ಜಗತ್ತಿಗೆ ಹೇಳ್ತೇನೆ. ಜಗತ್ತಿಗೆ ಹೇಳೋದಕ್ಕಿಂತ ಹೆಚ್ಚು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅದರ ಒಳಗಡೆ. ಅದು ಅದರ ಅರ್ಥ. ಗ್ರಂಥೇಭ್ಯೇಭ್ಯೋ ಅವರು ಅದನ್ನು ಹೇಳ್ತಾರೆ. ಅನುವ್ಯಾಖ್ಯಾನ ನಲಿನಿ ಚಂಚರೀಕತಿ ಮೇ ಮನಃ. ಚಂಚರೀಕತಿ, ಚಂಚರೀಕ ಅಂದರೆ ದುಂಬಿ. ನನ್ನ ಮನಸ್ಸು ದುಂಬಿಯಾಗಿದೆ ಅನುವ್ಯಾಖ್ಯಾನ ಎಂಬ ತಾವರೆಯಲ್ಲಿ. ಆ ಅನುವ್ಯಾಖ್ಯಾನ ಎಂಬ ತಾವರೆ ಯಾವುದು ಅಂದರೆ ಸನ್ಮನಸ್ಸರಸಿ ಭುವಿ. ಒಳ್ಳೆಯ ಮನಸ್ಸು ಎಂಬ, ಮಧ್ವಾಚಾರ್ಯರ ಮನಸ್ಸು ಎಂಬ ಕೊಳದಲ್ಲಿ ಅರಳಿದ ತಾವರೆ ಅಂತ. ಈ ತರಹ ಅವರು ಅಷ್ಟು ಕಾವ್ಯಾತ್ಮಕವಾಗಿ ಬರೀತಾರೆ. ಅಂತಹ ಗ್ರಂಥಕ್ಕೆ ಅವರು ಬರೆದ ಟೀಕೆ ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಂತ. ವಿಷಮ ಪದ ವಾಕ್ಯಾರ್ಥ ವಿವೃತಿ. ವಿಷಮ ಕೂಡಲೇ ಅರ್ಥವಾಗದ ಕಠಿಣವಾದ ಪದ ಮತ್ತೆ ವಾಕ್ಯ, ಅದರ ಅರ್ಥವನ್ನ ವಿವರಣೆ ಮಾಡುತ್ತೆ ಈ ಕೃತಿ. ವಿಷಮ ಪದ ವಾಕ್ಯಾರ್ಥ ವಿವೃತಿ. ಅದನ್ನ ಈಗ ನ್ಯಾಯಸುಧಾ ಅಂತ ಕರೀತಾರೆ ಅಷ್ಟೇ. ನ್ಯಾಯಸುಧಾ ಅನ್ನೋದು ನಂತರದ ಹೆಸರು. ಜಯತೀರ್ಥರು ಕೊಟ್ಟ ಹೆಸರೇನು? ವಿಷಮ ಪದ ವಾಕ್ಯಾರ್ಥ ವಿವೃತವು ಅಂತಾರೆ. ಅವರು ಹೇಳಿದ್ದು ವಿಷಮ ಪದ ವಾಕ್ಯಾರ್ಥ ವಿವೃತವು ಅಂತ ಅವರೇ ಕೊಟ್ಟ ಹೆಸರು. ಆಮೇಲೆ ನಂತರ ಕರೀಲಿಕ್ಕೆ ಸುಲಭ ಅಂತ ನ್ಯಾಯಸುಧಾ ಅಥವಾ ಸುಧಾ ಅಂತ ಆಗಿಬಿಟ್ಟಿದೆ. ಹೇಗೆ ಸರ್ವಶಾಸ್ತ್ರಾರ್ಥ ಸಂಗ್ರಹ ಕೃತೋಯಂ ಪ್ರೀಯತಾಂ ತೇನ ಪರಮ
ಸರ್ವಶಾಸ್ತ್ರಾರ್ಥ ಸಂಗ್ರಹ. ನಾವು ಕರೆಯೋದೇನು? ಆ ರೀತಿ ಇಲ್ಲಿಯೂ ಕೂಡ ವಿಷಮಪದ ವಾಕ್ಯಾರ್ಥ ವಿವೃತಿ ಅಂತ ರಿಯಲ್ ನೇಮ್. ಕರೆಯೋದೇನು? ಬಳಕೆಯಲ್ಲಿ ಅದು ನ್ಯಾಯಸುಧಾ ಆಗಿದೆ. ಆ ನ್ಯಾಯಸುಧಾದ ಒಂದು ಭಾಗವನ್ನು ನಾನು ಅನುವಾದ ಮಾಡ್ತೇನೆ. ಒಂದು ಭಾಗವನ್ನು ಅದರಲ್ಲಿ ನೋಡಿ, ಮೂರು ಪ್ರಮಾಣ ಅಂತ ಒಪ್ತೇವೆ ನಾವು ಮತ್ತೆ ಸ್ವಲ್ಪ ಕೆಲವು ತಾರ್ಕಿಕರು ಎಲ್ಲ ಮೂರು ಪ್ರಮಾಣ ಅಂತ ಒಪ್ತೇವೆ. ಒಂದು ಪ್ರತ್ಯಕ್ಷ, ಇನ್ನೊಂದು ಅನುಮಾನ, ಇನ್ನೊಂದು ಆಗಮ. ಪ್ರತ್ಯಕ್ಷ ಅಂದ್ರೇನು? ನಮ್ಮ ಇಂದ್ರಿಯಗಳು ಗ್ರಹಿಸುವಂಥದ್ದು, ನಮ್ಮ ಇಂದ್ರಿಯಗಳ ಗ್ರಹಿಕೆಯನ್ನ ಪ್ರತ್ಯಕ್ಷ ಅಂತ ಕರೀತಾರೆ. ಇಂದ್ರಿಯಗಳ ತಿಳಿಯಾದ ಗ್ರಹಿಕೆ, ಸರಿಯಾಗಿ ಇಂದ್ರಿಯಗಳು ಗ್ರಹಿಸಿದರೆ ಅದು ಪ್ರತ್ಯಕ್ಷ. ಇನ್ನೊಂದು ಜ್ಞಾನ ಬರೋದು ಶಬ್ದದಿಂದ ಜ್ಞಾನ ಬರುತ್ತೆ. ಸೊ ಇಂದ್ರಿಯದ ಗ್ರಹಿಕೆ ಮತ್ತೆ ಶಬ್ದಜನ್ಯ ಜ್ಞಾನ, ಇವೆರಡು ಪ್ರಮಾಣ. ಈ ಎರಡು ಪ್ರಮಾಣಗಳ ಮೇಲೆ ನಮ್ಮ ಊಹೆ ನಡೆಯುತ್ತೆ. ಒಂದು ಶಬ್ದವನ್ನ ಅನುಸರಿಸಿ ನಾವು ಊಹಿಸ್ತೇವೆ, ಇನ್ನೊಂದು ನಮ್ಮ ಪ್ರತ್ಯಕ್ಷವನ್ನ ಅನುಸರಿಸಿ ಊಹಿಸ್ತೇವೆ. ಹೊಗೆ ಕಂಡಿತು ಅಂತಂದ್ರೆ ಬೆಂಕಿ ಇದೆ ಅಂತೇವೆ. ಟ್ರಂಪೆಟ್ ಸೌಂಡ್ ಆಯಿತು ಅಂತಂದ್ರೆ ಅಲ್ಲಿ ಯಾವುದೋ ಒಂದು ಕವಾಯತ್ತು ನಡೀತಾ ಇದೆ ಅಂತ ನಾವು ಅಂದುಕೊಳ್ತೇವೆ. ಅಷ್ಟೇ ತಾನೆ. ಅನುಮಾನ ಅನ್ನೋದು ಪ್ರತ್ಯಕ್ಷವನ್ನ ಅವಲಂಬಿಸಿ ನಡೆಯುತ್ತೆ. ಅನುಮಾನ ಅಂದ್ರೆ ಸಸ್ಪೆಕ್ಟ್ ಅಂತ ಅರ್ಥ ಅಲ್ಲ. ಮಾನ ಅಂತಂದ್ರೆ ಪ್ರಮಾಣ. ಆ ಪ್ರಮಾಣವನ್ನು ಅನುಸರಿಸಿ ಹೋಗುವಂಥದ್ದು ಅನುಮಾನ. ಅದರಿಂದಾಗಿ ಮೂರು ಪ್ರಮಾಣ ಯಾವುದು? ಪ್ರತ್ಯಕ್ಷ, ಅನುಮಾನ, ಶಬ್ದ ಪ್ರಮಾಣ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಳ್ಳಿ. ಶಬ್ದವು ಪ್ರಮಾಣ ಅಂತ ಬರೆದಿಟ್ಕೊಳ್ಳಿ. ಇದರ ಮೇಲೆ ಬೇರೆ ಬೇರೆಯವರ ಪ್ರಶ್ನೆಗಳಿದೆ, ಬೌದ್ಧರ ಗ್ರಂಥಗಳಿದೆ, ಬೇರೆ ಬೇರೆಯವರದು ಇಂಟರ್ಪ್ರಿಟೇಷನ್ಗಳಿದೆ. ಅದರ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ಆಮೇಲೆ ಜಯತೀರ್ಥರು ಕೊಟ್ಟ ಉತ್ತರವನ್ನು ಹೇಳ್ತೇನೆ. ಜಯತೀರ್ಥರು ಇದೆಲ್ಲ ಸಂಗ್ರಹಿಸಿದ್ರು. ಜಯತೀರ್ಥರ ದೊಡ್ಡ ಕೆಲಸ ಏನು ಅಂತಂದ್ರೆ, ಬೇರೆ ಬೇರೆ ಗ್ರಂಥಗಳು ಸುಮಾರು ಏನಿಲ್ಲ ಅಂದ್ರೂ 50-60 ಗ್ರಂಥಗಳ ಸಾರವನ್ನು ಸಂಗ್ರಹಿಸಿ ಅದರ ಪ್ರಶ್ನೆಗಳಿಗೆ ಉತ್ತರವಾಗಿ ಅನುವ್ಯಾಖ್ಯಾನದ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಜಯತೀರ್ಥರ ಗ್ರಂಥಾಧ್ಯಯನ ಎಷ್ಟು ಭಾರಿ ಆದದ್ದು. ಕನಿಷ್ಠ ಪಕ್ಷ 50-60 ಗ್ರಂಥ, ಸಮಕಾಲೀನ ಸಮಸ್ಯೆಗಳನ್ನೆಲ್ಲ ತೆಗೆದುಕೊಂಡು ಅದಕ್ಕೆ ಅನುವ್ಯಾಖ್ಯಾನದ ಮೂಲಕ ಉತ್ತರ ಕೊಟ್ಟಿದ್ದಾರೆ. ನಿಜವಾಗಿಯೂ ಗ್ರೇಟ್ ವರ್ಕ್. ಜಯತೀರ್ಥರ ಗ್ರಂಥಗಳಲ್ಲಿ ಮಾಸ್ಟರ್ ಪೀಸ್ ಯಾವುದು ಅಂದ್ರೆ ನ್ಯಾಯಸುಧಾ. ನೀವು ವೇದಗಳಿಗೆ ಅರ್ಥವನ್ನ ಹೇಳುವಾಗ ಏನು ಹೇಳಬೇಕು? ಯಾವುದನ್ನ ವೇದಗಳಿಗೆ ಅರ್ಥವನ್ನ ತಿಳ್ಕೊಳ್ಳುವಾಗ ಲಿಕುಚ ಪಂಡಿತರನ್ನ ಅನುಸರಿಸಬೇಕು. ಅವರು ವೇದಗಳಿಗೆ ಅರ್ಥವನ್ನ ಹೇಳ್ತಾರೆ. ಅದರ ವೈಚಾರಿಕವಾದ ಇಂಟರ್ಪ್ರಿಟೇಷನ್ಗೆ ಜಯತೀರ್ಥರು ಬೇಕು. ಸೊ ಇಬ್ರು ಬೇಕು, ನಮಗೆ ಇಬ್ರು ಬೇಕು. ಆದರೆ ಕೇವಲ ಒಂದನ್ನು ಇಟ್ಕೊಂಡ್ರೆ ಇನ್ನೊಂದು ಮಿಸ್ ಆಗುತ್ತೆ. ನಮಗೆ ಆ ಅಮೃತವನ್ನು ಮಿಸ್ ಮಾಡ್ಕೊಳ್ಳಿಕ್ಕುಂಟ. ಅದಕ್ಕೆ ಇಬ್ರು ಬೇಕು. ಅದರಲ್ಲಿ ಶಬ್ದ ಪ್ರಮಾಣ ಅದನ್ನ ಇಟ್ಕೊಂಡು ಇವತ್ತಿನ ಚಿಂತನೆ. ಇದನ್ನು ನಾನು ಹೇಳ್ತಾ ಇರೋದು ನ್ಯಾಯಸುಧಾದ ಜಿಜ್ಞಾಸಾಧಿಕರಣ ಅಂತನ್ನುವ ಭಾಗ. ನೀವೊಮ್ಮೆ ಕೇಳಿಕೊಳ್ಳಿ. ಶಬ್ದ ಅನ್ನೋದು ಈ ರೀತಿ ಕಾಂಪ್ಲಿಕೇಟ್ ಆಗಿದೆಯಾ ಅಂತ ನಿಮಗೆ ತಲೆಬಿಸಿ ಆಗೋಗುತ್ತೆ. ಕೇಳಿ, ಈಗ ಕೇಳಿ. ನಾನು ಶಬ್ದಸ್ಯೈವ ಪ್ರಾಮಾಣ್ಯಂ ತಾವತ್ ದುರ್ಲಭಂ. ಶಬ್ದ ಅನ್ನೋದು ಪ್ರಮಾಣವೇ ಅಲ್ಲ. ತಥಾಹಿ, ಹಾಗಲ್ವಾ? ಪ್ರಮಾಣ ಅಂದ್ರೆ ಏನಪ್ಪ? ಪ್ರಮಾಕರಣಂ. ಯಾವುದು ಜ್ಞಾನಕ್ಕೆ ಟೂಲೋ ಅದು ಪ್ರಮಾಣ ಅಲ್ವಾ? ಯಾವುದು ಜ್ಞಾನಕ್ಕೆ ಟೂಲ್ ಆಗತ್ತಲ್ಲ ಅದು ಪ್ರಮಾಣ. ಪ್ರಮಾಣ ಅಂದ್ರೇನು? ಯಾವುದು ಇದ್ರೆ ಜ್ಞಾನ ಬರುತ್ತೆ, ಯಾವುದು ಇಲ್ಲದೆ ಹೋದ್ರೆ ಜ್ಞಾನ ಬರಲ್ವೋ ಅದು ಪ್ರಮಾಣ. ಇಷ್ಟು ಸರಳವಾಗಿ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಇದಕ್ಕೆ ಕಾರಣ ಪೇಜಾವರ ಸ್ವಾಮಿಗಳ ಒಡನಾಟ. ಅವರು ಎಂಥದೇ ಗ್ರಂಥವನ್ನ ಬಹಳ ಸರಳವಾಗಿ ಹೇಳ್ತಾ ಇದ್ರು. ನೀವು
ಜಯತೀರ್ಥರ ಆರಾಧನೆಯನ್ನ ಮಾಡಬೇಕು ಅಂತ ನೀವು ಬಯಸಿದರೆ, ಅಂದ್ರೆ ಆರಾಧನೆ ಮಾಡೋದು ಅಂತಂದ್ರೆ ಅಲಂಕಾರಕ್ಕೆ ಹಾಕೋದಲ್ಲ, ಜಯತೀರ್ಥರನ್ನ ಪ್ರಾಮಾಣಿಕವಾಗಿ ಅನುಸಂಧಾನ ಮಾಡೋದು ಅಂತ ನೀವೇನಾದರೂ ಬಯಸಿದರೆ ನಮ್ಮ ಸ್ವಾಮಿಗಳ ನ್ಯಾಯಸುಧಾ ಸಾರವನ್ನ ಓದುವುದು. ಇಂಗ್ಲಿಷಿನಲ್ಲಿ ಟ್ರಾನ್ಸ್ಲೇಟ್ ಆಗಿದೆ, ಕನ್ನಡದಲ್ಲಿಯೂ ಇದೆ. ಇಂಗ್ಲಿಷಿನಲ್ಲಿ ಟ್ರಾನ್ಸ್ಲೇಟ್ ಆಗಿರೋದು PDF ಅಲ್ಲಿ ಸಿಗತ್ತೆ, ಕನ್ನಡದಲ್ಲಿ ಪ್ರಾಯ ಪ್ರಿಂಟೆಡ್ ಸಿಗತ್ತೆ. ಇರಲಿ, ಅದನ್ನು ಓದುವುದು, ಅದು ಜಯತೀರ್ಥರ ಆರಾಧನೆ. ಆಯ್ತಾ? ಇವತ್ತು ಜಯತೀರ್ಥರ ಆರಾಧನೆ, ಇವತ್ತು ನೀವು ಇದನ್ನು ಮಾಡಲಿಲ್ಲ ಅಂತಂದ್ರೆ, ಇವತ್ತು ಕೇಳೋದ್ರ ಮೂಲಕ ನೀವು ಮಾಡಿರ್ತೀರಾ, ಮುಂದೆ ಮಾಡಬೇಕು ಅಂತಂದ್ರೆ ಇದನ್ನ ಓದಿ. ನ್ಯಾಯಸುಧಾ ಸಾರ ಸಂಗ್ರಹ ಅಂತ ಬರೆದಿದ್ದಾರೆ, ಬಹಳ ಸರಳವಾಗಿದೆ. ಇರಲಿ, ನಾವು ಇದನ್ನು ನೋಡೋಣ. ಕೆಲವು ದಿವಸಗಳ ಹಿಂದೆ ನ್ಯಾಯಸುಧಾ ಮಾಡುವಾಗ ನಾನು ಎಲ್ಲರಿಗೂ ಕೂಡ ಇದನ್ನು ಕಾಣಿಕೆಯಾಗಿ ಕೊಟ್ಟಿದ್ದೆ. ಜಯತೀರ್ಥರ ಆರಾಧನೆ ಮಾಡುವ ಸಲುವಾಗಿ ಸ್ವಾಮಿಗಳು ಬರೆದ ನ್ಯಾಯಸುಧಾ ಸಾರ ಸಂಗ್ರಹವನ್ನ ಮಾಡಿಕೊಟ್ಟಿದ್ದೆ. ಸೊ ವಿದ್ಯಾಪೀಠದಲ್ಲಿ ಸಿಗತ್ತೆ, ಕಾಣುತ್ತೆ, ನೋಡೋಣ. ನನ್ನ ಹತ್ರ ಇದ್ರೂ ನಾನು ಹಾಕ್ತೇನೆ. ನಾನು ಶಬ್ದ ಸೇವಾ ಅದರಿಂದಾಗಿ, ಅವರ ಇನ್ಫ್ಲೂಯೆನ್ಸ್ನಿಂದಾಗಿ ನನಗೆ ಸರಳವಾಗಿ ಹೇಳಿ ಗೊತ್ತಾಗ್ತಾ ಇದೆ, ಅವರ ಒಂದು ಶೈಲಿಯಲ್ಲಿ ಅನುಸರಿಸಿದ್ರಿಂದ ಗೊತ್ತಾಗ್ತಾ ಇದೆ. ಇರಲಿ, ವಾಪಸ್ ಬರೋಣ. ಪ್ರಮಾಣ ಅಂದ್ರೆ ಏನು? ಯಾವುದು ಇದ್ರೆ ಜ್ಞಾನ ಬರುತ್ತೋ, ಯಾವುದಿಲ್ಲದೆ ಹೋದ್ರೆ ಜ್ಞಾನ ಬರಲ್ವೋ ಅದು ಪ್ರಮಾಣ. ಶಬ್ದ ಇದ್ರೂ ಕೂಡ ಜ್ಞಾನ ಬರಲ್ಲ, ಪ್ರಮಾಣ ಹೇಗೆ? ಯಾಕೆ? ಬಂಗಾಳಿ ಮಾತನಾಡಿದ್ರೆ ಜ್ಞಾನ ಬರುತ್ತ ನಮಗೆ? ನೋಡಿ, ಶಬ್ದ ಇದೆ, ಜ್ಞಾನ ಬರಲಿಲ್ಲ, ಪ್ರಮಾಣ ಹೇಗಾಗತ್ತೆ? ಆಮೇಲೆ ಪ್ರಮಾಣ ಅಂದ್ರೆ ಶಬ್ದ ಅನ್ನೋದು ವಿಷಯಕ್ಕೆ ತಕ್ಕ ಹಾಗಿರ್ಬೇಕಲ್ವಾ? ಪದ ಮತ್ತೆ ಪದಾರ್ಥ ಎರಡು ಒಟ್ಟಿಗೆ ಇರಬೇಕು. ವಿಷಯ ಅನ್ನೋದು ಎರಡು ರೀತಿ, ಅಪರೋಕ್ಷ ಪರೋಕ್ಷಶ್ಚ. ಒಂದು ಕಾಣತ್ತೆ, ಇನ್ನೊಂದು ಕಾಣಲ್ಲ. ಸ್ವರ್ಗ, ನರಕ, ಈ ಶಬ್ದಗಳ ಅರ್ಥ ನಮಗೆ ಕಾಣುವಲ್ಲ. ಮಡಿಕೆ, ಗೋಡೆ, ಈ ಎಲ್ಲ ಶಬ್ದಗಳ ಅರ್ಥ ನಮಗೆ ಕಾಣತ್ತೆ, ಹೌದಾ? ಪರೋಕ್ಷ ಏನಿದೆ, ಯಾವುದು ಕಾಣೋದಿಲ್ಲ ಅದನ್ನು ಊಹಿಸಿದ್ರೆ ಸಾಕು, ಶಬ್ದ ಯಾಕಬೇಕು? ಶಬ್ದದಿಂದ ತಿಳ್ಕೊಳ್ಬೇಕಾ ನೀವು ಸ್ವರ್ಗ ನರಕವನ್ನ? ಊಹಿಸ್ಬೋದಲ್ಲ. ನಿಮ್ಮ ಊಹೆಗೆ ಅಭಿವ್ಯಕ್ತಿ ಅನ್ನೋದು ಶಬ್ದ ಆಯ್ತೇ ವಿನಃ ಶಬ್ದ ಸ್ವತಂತ್ರವಾಗಿ ಪ್ರಮಾಣನ? ಒಂದು ವೇಳೆ ಶಬ್ದ ಅನ್ನುವುದು ನಿಮಗೆ ಜ್ಞಾನವನ್ನು ತಂದುಕೊಡೋದಾದ್ರೆ, ನರಕ ಅಂತ ಹೇಳಿದ ಕೂಡಲೇ ಜ್ಞಾನ ಬರಬೇಕಿತ್ತು. ಬಂಗಾಳಿಗಳು ಜೋಲ್ ಅಂತ ಹೇಳಿದ ಕೂಡಲೇ ನಿಮಗೆ ಜ್ಞಾನ ಬರಬೇಕು, ಬರತ್ತಾ? ಇಲ್ಲ. ಇನ್ನು ಶಬ್ದ ಅದು ಜ್ಞಾನ ಆಗಿರ್ಬೇಕು. ಶಬ್ದ ಅನ್ನೋದು ಜ್ಞಾನನ? ಜ್ಞಾನಕ್ಕಿಂತ ಭಿನ್ನ ಅಲ್ವಾ? ಇಲ್ಲ, ಶಬ್ದ ಅನ್ನೋದು ಜ್ಞಾನ ಅಂತಂದ್ರೆ ದೊಡ್ಡ ಸಮಸ್ಯೆ. ಅಗ್ನಿ ಅಂತ ಹೇಳಿದ ಕೂಡಲೇ ಅಗ್ನಿ ಅಜ್ಞಾನ ಸುಟ್ಟೋಗತ್ತಾ? ಅಗ್ನಿ ಅಂತ ಹೇಳಿದ ಕೂಡಲೇ ಜ್ಞಾನ ಬರ್ಬೇಕಾ ಇಲ್ವಾ? ಅಗ್ನಿ ಅಂತ ಹೇಳಿದ ಕೂಡಲೇ ಬಿಸಿ ಆಗತ್ತಾ ಮೈ? ಇಲ್ಲ ತಾನೆ. ನೋಡಿ, ವಿಷಯಕ್ಕೂ ಶಬ್ದಕ್ಕೂ ಸಂಬಂಧವೇ ಇಲ್ಲ, ಅದರಿಂದಾಗಿ ಶಬ್ದ ಪ್ರಮಾಣ ಅಲ್ಲ. ಇನ್ನು ಶಬ್ದ ಅಂದ್ರೆ ಏನು? ಆಕಾಶದ ಕ್ವಾಲಿಟಿ ಅದು. ಆಕಾಶ ಗುಣತ್ವಾಚ್ಚ ತತ್ಪರಿಮಾಣವತ್ ಕಿಂಚ ಶಬ್ದ ಅರ್ಥೇನ ಸಂಬದ್ಧ ತಂಬೋಧಯತಿ ಉತ ಅಸಂಬದ್ಧ. ಶಬ್ದಕ್ಕೂ ವಿಷಯಕ್ಕೂ ಸಂಬಂಧ ಇದೆಯೋ ಇಲ್ವೋ? ಇದ್ರೆ ಆ ಸಂಬಂಧ ಹೇಗೆ? ಸಂಯೋಗವೋ ಅಥವಾ ಶಬ್ದವೇ ವಸ್ತುವೋ? ಶಬ್ದವೇ ವಸ್ತು ಅಂತ ಹೇಳಲಿಕ್ಕೆ ಬರಲ್ಲ. ಅಗ್ನಿ ಅಂತ ಹೇಳಿದ ಕೂಡಲೇ ಬಾಯಿ ಸುಟ್ಟೋಗ್ಬೇಕು, ಸುಟ್ಟೋಗತ್ತಾ? ಅದರಿಂದಾಗಿ ಶಬ್ದ ಮತ್ತೆ ವಸ್ತು ಒಂದೇನಾ? ಇಲ್ಲ ತಾನೆ. ಇರುವ ಶಬ್ದ ವಸ್ತುವಿನೊಡನೆ ಸಂಯುಕ್ತವಾಗಿರುತ್ತೆ ಅಂದ್ರೆ ಇತಿಹಾಸವನ್ನು ಹೇಗೆ ಕನ್ವೆ ಮಾಡುತ್ತೆ ಶಬ್ದ ನಿಮಗೆ? ಯಾಕೆಂದ್ರೆ ಘಟನೆ ಯಾವತ್ತೋ ಆಗಿ ಹೋಗಿದೆ, ಇವತ್ತು ಮಾತನಾಡ್ತಾ ಇದ್ದೀವಿ. ಎರಡಕ್ಕೂ ಜೋಡಣೆ ಇದೆಯಾ? ಶಬ್ದಕ್ಕೂ ವಸ್ತುವಿಗೂ. ಮತ್ತು ಪ್ರಮಾಣ ಹೇಗೆ? ಶಬ್ದಕ್ಕೂ ವಸ್ತುವಿಗೂ ಸಂಬಂಧವೇ ಇಲ್ಲ.
ಶಬ್ದಶ್ಚವ ಅತೀತತ್ವಾದಿ ವ್ಯಾಪ್ತಿ ನ ದ್ವಿತೀಯ ಗುಣತ್ವಾತ್. ಶಬ್ದ ಅನ್ನೋದು ಗುಣ, ಹೌದಾ? ಶಬ್ದವನ್ನು ಗುಣ ಅಂತ ಒಪ್ಪಬೇಕು. ಇಲ್ಲ, ಶಬ್ದ ಒಂದು ಕಡೆ ಸಂಬಂಧ ಇದೆಯೋ, ಶಬ್ದಕ್ಕೆ ಎಲ್ಲ ಕಡೆ ಸಂಬಂಧ ಇದೆಯೋ? ಎಲ್ಲ ಕಡೆ ಸಂಬಂಧ ಇದೆ. ನೋಡಿ, ಶಬ್ದ ಅನ್ನೋದು ಹೇಗಾಗತ್ತೆ ಗೊತ್ತಾ? ಶಬ್ದ ಅಂತ ಹೇಳಿದ್ರೆ ಸಮಗ್ರವಾದ ಒಂದು ಪ್ರಪಂಚದಲ್ಲಿ ಶಬ್ದದ ಸಂಬಂಧ ಇರಲೇಬೇಕು. ಇಲ್ಲ ಅಂದ್ರೆ ನಾನು ಆ ಅಂತ ಉಚ್ಚಾರ ನಾನು ಮಾಡ್ತೇನೆ, ಜೊತೆಗೆ ನೀವು ಮಾಡ್ತೀರಾ, ಇಬ್ರು ಒಟ್ಟಿಗೆ ಆ ಉಚ್ಚಾರ ಮಾಡಬಹುದು. ಶಬ್ದ ಸರ್ವತ್ರ ವ್ಯಾಪ್ತ ತಾನೆ. ಇಲ್ಲ ಅಂದ್ರೆ ನಾನು ಮಾತನಾಡಿ ಆದ್ಮೇಲೆ ನೀವು ರೇಷನ್ ತರ ಕಾಯ್ತಾ ಕೊಡ್ಬೇಕು, ನಮಗೆ ಇವತ್ತು ಎಷ್ಟು ಶಬ್ದ ಅಲಾಟ್ ಮಾಡಿದ್ದಾರೆ, ನಾನು ಎಷ್ಟು ಮಾತನಾಡಬೇಕು ಅಂತ. ಹಾಗೇನಾಗಲ್ಲ. ಶಬ್ದ ಸರ್ವತ್ರ ವ್ಯಾಪ್ತ ಅಂತಂದ್ರೆ ಎಲ್ಲ ಕಡೆ ಇರುವ ಶಬ್ದ ಎಲ್ಲ ವಸ್ತುವನ್ನೂ ಪ್ರತಿಪಾದನೆ ಮಾಡಲಿ ಅಂತ ಒಂದು ಆಕ್ಷೇಪ. ಇನ್ನು ಸಮವಾಯ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದು ಬಿಡಿ, ಸಮವಾಯವನ್ನೇ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇಷ್ಟೇ ಹೋಗ್ಲಿ. ದ್ರವ್ಯ ಅನ್ನೋದು ಮೂರ್ತವೋ ಅಮೂರ್ತವೋ, ಶಬ್ದಕ್ಕೆ ಸಂಬಂಧ ಇರಬೇಕಲ್ವಾ? ನೋಡಿ, ಮೂರ್ತವಾದದ್ದು ಯಾವುದು ಅಂದ್ರೆ ನಮ್ಮ ಅನುಭವಕ್ಕೆ ಬರುವಂಥದ್ದು. ಮಡಿಕೆ, ಗೋಡೆ, ಇವೆಲ್ಲ ಮೂರ್ತ. ಈ ಮೂರ್ತದ ಜೊತೆಗೆ ನಮ್ಮ ಶಬ್ದ ಸಂಬಂಧ ಇದೆ. ಮೂರ್ತವನ್ನು ನಾವು ಹೇಳ್ತೇವೆ, ಮಡಿಕೆ ಅಂತ ಹೇಳ್ತೀವಿ. ನೋಡಿ, ಇದು ಮೂರ್ತ, ನೀವು ಹೇಳಿದ್ದು ಗೊತ್ತಾಗತ್ತೆ. ಇನ್ನು ಅಮೂರ್ತ, ಸೂಕ್ಷ್ಮವಾದ ವಸ್ತು, ಪ್ರೀತಿ, ಪ್ರೇಮ, ಇದು ಅಮೂರ್ತವಾದದ್ದನ್ನ ಹೇಳುತ್ತೆ. ಈಗ ನಾವು ಹೇಳೋದೇನು ಅಂದ್ರೆ, ಈ ಶಬ್ದಕ್ಕೂ ವಸ್ತುವಿಗೂ ಸಂಬಂಧ ಇದೆ ಅಂತಂದ್ರೆ ಅಮೂರ್ತವಾದದ್ದು ಅಂತ ಒಂದು ಇರಲೇಬಾರ್ದಾಗತ್ತೆ. ಇಲ್ಲ, ಮೂರ್ತವಾದದ್ದನ್ನ ಹೇಳತ್ತೆ ಅಂತ ಹೇಳಿದ್ರೆ ಆ ಶಬ್ದಕ್ಕೂ ವಸ್ತುವಿಗೂ ಸಂಬಂಧ ಕಾಣ್ತಾ ಇಲ್ಲ. ಆದ್ದರಿಂದ ಶಬ್ದ ಪ್ರಮಾಣ ಅಲ್ಲ. ಹೌದಾ? ಈಗ ಶಬ್ದದ ಬಗ್ಗೆ ನಿಮಗೆ ನಂಬಿಕೆ ಬರ್ತಾ ಇದೆಯಾ? ಶಬ್ದದ ಬಗ್ಗೆ ಗೊತ್ತಾಯ್ತಾ ನಿಮಗೆ? ಇಷ್ಟು ಸಂದೇಹ ನೋಡಿ, ಸಮಸ್ಯೆ. ಹೀಗೆ ಶಬ್ದ ಅನ್ನೋದು ಅಪ್ರಮಾಣ, ನಮ್ಮ ಮನಸ್ಸಿನ ಎಕ್ಸ್ಪ್ರೆಷನ್ಗೆ ಒಂದು ಮೀಡಿಯಾ ಆಗಿರಬಹುದು ಶಬ್ದ, ಆದರೆ ಸ್ವತಂತ್ರ ಪ್ರಮಾಣ ಅಲ್ಲ ಅಂತ ಪ್ರೂವ್ ಮಾಡಿಬಿಟ್ರು. ಯಾರು? ಬೌದ್ಧರು. ವೈಶೇಷಿಕರಲ್ಲಿ ಕೆಲವರು, ಎಲ್ಲರೂ ಅಲ್ಲ, ವೈಶೇಷಿಕರಲ್ಲಿ ಕೆಲವರು, ಎಲ್ಲರೂ ಕೂಡ ಶಬ್ದವೇ ಅಪ್ರಮಾಣ. ಯಾವಾಗ ಶಬ್ದವೇ ಅಪ್ರಮಾಣ ಆಗತ್ತೆ, ವೇದ ಹೇಗೆ ಪ್ರಮಾಣ? ಯಾಕೆಂದ್ರೆ ಶಬ್ದದ ವಿಶೇಷವೇ ವೇದ ಅಲ್ವಾ? ಮೈನ್ ಕ್ವಶನ್ ಇದೆ, ಶಬ್ದ ಅನ್ನೋದು ಹೆಂಗ್ ಪ್ರಮಾಣ? ಇದು ನಾವು ದಿವಸ ಶಬ್ದಗಳನ್ನು ಬಳಸ್ತಾ ಇದ್ದೇವೆ, ಶಬ್ದವನ್ನು ಅರ್ಥ ಮಾಡ್ಕೊಳ್ತೇವೆ, ಶಬ್ದದಿಂದಲೇ ವ್ಯವಹಾರ. ಶಬ್ದ ಅನ್ನುವ ಬೆಳಕು ಇಲ್ಲದೆ ಹೋಗಿದ್ದಿದ್ರೆ ಇಡೀ ಬ್ರಹ್ಮಾಂಡ ಕತ್ತಲಾಗ್ತಾ ಇತ್ತು. ಆದ್ರೆ ಆ ಶಬ್ದದ ಬಗ್ಗೆ ಚಿಂತನೆ ಮಾಡಿದ್ರೆ ಗಾಬರಿ ಆಗುತ್ತೆ. ತದೇವಂ ಶಬ್ದಸ್ಯೈವ ಅಪ್ರಾಮಾಣ್ಯಾತ್ ಕುತಸ್ತದ್ವಿಶೇಷಸ್ಯ ವೇದಸ್ಯ ಪ್ರಾಮಾಣ್ಯಂ. ಶಬ್ದವೇ ಅಪ್ರಮಾಣ ಅಂದಮೇಲೆ ವೇದ ಹೇಗೆ ಪ್ರಮಾಣ? ಇಷ್ಟು ಪ್ರಶ್ನೆ. ಅದಕ್ಕೆ ಮಧ್ವಾಚಾರ್ಯರು ಇಷ್ಟು ಪ್ರಶ್ನೆಗಳಿಗೆ ಉತ್ತರವಾಗಿ ಒಂದು ಮಾತಾಡಿದ್ದಾರೆ, ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಃ ಏವ ಆಗಮಸ್ಯ ಹಿ ಅಂತ. ಇದಕ್ಕೆ ಹಿಂದಿನವರೆಲ್ಲ ಏನು ವ್ಯಾಖ್ಯಾನ ಬರೆದಿದ್ದಾರೆ? ಪದ್ಮನಾಭ ತೀರ್ಥರು, ನಾರಾಯಣ ಪಂಡಿತರು ಏನು ಅರ್ಥ ಬರೆದಿದ್ದಾರೆ? ಶಬ್ದ ಪ್ರಮಾಣ ಪ್ರತ್ಯಕ್ಷದ ಹಾಗೆ. ಮಧ್ವಾಚಾರ್ಯರ ಅರ್ಥ ಗೊತ್ತಾ? ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಃ. ವೇದ ಅಥವಾ ಶಬ್ದ ಪ್ರಮಾಣ ಹೇಗೆ? ಪ್ರತ್ಯಕ್ಷದಂತೆ. ಇದನ್ನು ಒಂದು ಸ್ವಲ್ಪ ವಿವರಿಸಿದರು. ಅದನ್ನು ಜಯತೀರ್ಥರು ಸಮಕಾಲಿಕರ ಸಮಗ್ರ ಆಕ್ಷೇಪಗಳನ್ನು ತೆಗೆದುಕೊಂಡು ಉತ್ತರ ಕೊಡ್ತಾ ಇದ್ದಾರೆ. ಶಬ್ದದಿಂದ ಜ್ಞಾನ ಬರುತ್ತೋ ಬರಲ್ವೋ ಅಂತ ಕೇಳಿದ್ರು ಜಯತೀರ್ಥರು. ಬರಲ್ಲ ಅಂದ್ರೆ ಅನುಭವ ವಿರೋಧ. ಯಾಕಂದ್ರೆ ನಮ್ಮ ಮಾತು ಅರ್ಥ ಆಗಿದೆ ಅಂತ ಆಯ್ತು ನಿನಗೆ. ಸ್ವಕ್ರಿಯಾ ವಿರೋಧ.
ಏನು ಅರ್ಥ ಆಗಲಿಲ್ಲ? ಶಬ್ದ ಅರ್ಥ ಆಗಲಿಲ್ಲ ಅಂತ ಹೇಳ್ತಾ ಇದ್ವಿ. ಇದು ನಾನು ಮೂಕ ಅಂತ ಹೇಳಿದ ಹಾಗೆ. ಅದರಿಂದಾಗಿ ಶಬ್ದ ಅನ್ನೋದು ಏನೋ ಒಂದು ಜ್ಞಾನವನ್ನು ನಿನಗೆ ತಂದು ಕೊಡತ್ತೆ ಅಂತ ನೀನು ಒಪ್ಪಬೇಕು. ಯಾಕೆಂದ್ರೆ ಪರಪ್ರತ್ಯಯನಾರ್ಥಂ ಚ ಶಬ್ದಮೇವ ಪ್ರಯುಕ್ತೆ. ಬೇರೆಯವರನ್ನ ಕನ್ವೆ ಮಾಡಲಿಕ್ಕೆ ಶಬ್ದ ಒಂದೇ ಮೀಡಿಯಾ. ಶಬ್ದ ಇಲ್ಲದೆ ಹೋದ್ರೆ ಬೇರೆಯವರನ್ನ ಕನ್ವೆ ಮಾಡಲಿಕ್ಕೆ ಆಗಲ್ಲ. ಹೀಗಾಗಿ ಶಬ್ದ ಪ್ರಮಾಣ. ಆ ಶಬ್ದದಿಂದ ಜ್ಞಾನ ಬರುತ್ತೆ ಅಂತ ಒಪ್ಕೊಂಡ್ಯಲ್ಲ, ಅದು ಸಂಶಯವೋ ವಿಪರೀತ ಜ್ಞಾನವೋ? ಶಬ್ದದಿಂದ ಬರುವ ಜ್ಞಾನ ಸಂಶಯ ಅಲ್ಲ. ಯಾಕೆ ಅಂದ್ರೆ ಪ್ರತಿಯೊಂದು ಶಬ್ದಕ್ಕೂ ಈ ಅರ್ಥನೋ ಈ ಅರ್ಥನೋ ಅಂತ ಸಂದೇಹ ಮೂಡಲ್ಲ. ಹೌದಾ? ಆಮೇಲೆ ವಿಪರೀತ ಜ್ಞಾನವೂ ಅಲ್ಲ. ಜಗತ್ತಿನಲ್ಲಿ ಎಲ್ಲರೂ ಕೂಡ ಮಾತನಾಡಿ ನಮ್ಮ ಮಾತನ್ನು ಇವನು ಅರ್ಥ ಮಾಡಿಕೊಂಡಿದ್ದಾನೆ ಅಂತನ್ನುವ ನೆಮ್ಮದಿ ಎಲ್ಲರಿಗೂ ಇರೋದು ಕಂಡಿದೆ. ಅದರಿಂದ ವಿಪರೀತ ಜ್ಞಾನವೂ ಅಲ್ಲ. ಬಾಧ ಬೋಧ ವಿರಹಾತ್. ಎಲ್ಲ ಕಡೆ ಶಬ್ದ ಅನ್ನೋದು ಪ್ರಮಾಣವೇ ಅಲ್ಲ ಅಂದ್ಬಿಟ್ರೆ ಯಾರು ಯಾರನ್ನ ಹೆಂಗೆ ಅರ್ಥ ಮಾಡ್ಕೊಳ್ಬೇಕು? ಜಗತ್ತಿನಲ್ಲಿ ಒಂದು ವಿಪ್ಲವ ಬರಲ್ವಾ? ಅದರಿಂದ ಶಬ್ದವನ್ನ ಪ್ರಮಾಣ ಅಂತ ಒಪ್ಪಬೇಕು ಅಂದ್ರು. ಶಬ್ದವು ಪ್ರಮಾಣ. ಯಾಕೆ ಅಂದ್ರೆ ಶಬ್ದದಲ್ಲಿ ಹೇಳಿದ ವಸ್ತು ಎಲ್ಲರ ಅನುಭವಕ್ಕೆ ಬರ್ತಾ ಇದೆ. ಅಲ್ಲ, ಅವ್ರು ಕೇಳ್ತಾರೆ ಪ್ರತ್ಯಕ್ಷ ಸರಿಯೋ ತಪ್ಪೋ ಅಂತನ್ಲಿಕ್ಕೆ ಪರೀಕ್ಷೆ ಮಾಡುವ ಮೆಥಡ್ಗಳಿದೆ. ಶಬ್ದಕ್ಕೆ ಶಬ್ದಕ್ಕೆ ಏನು ಪ್ರಮಾಣ ಅಂದ್ರೆ ಫಲ. ಪ್ರತ್ಯಕ್ಷ ಸರಿಯೋ ತಪ್ಪು ಅಂತ ಪರೀಕ್ಷೆ ಮಾಡಲಿಕ್ಕೆ ಫಲನೇ ಅಲ್ವಾ ಅಂತಿಮ. ನನಗೆ ದೂರದಲ್ಲಿ ಬೆಳ್ಳಿ ಕಾಣ್ತಾ ಇದೆ, ಹತ್ತಿರ ಹೋಗಿ ನೋಡಿ ಪರೀಕ್ಷೆ ಮಾಡಿದೆ, ಅದು ಕಪ್ಪೆ ಚಿಪ್ಪು ಅಂತ ಗೊತ್ತಾಯಿತು. ಅಂದ್ರೆ ನನ್ನ ಪ್ರತ್ಯಕ್ಷ ದುಷ್ಟ ಅಂತ ಗೊತ್ತಾಯಿತು. ಹಾಗೆ ಶಬ್ದ ದುಷ್ಟವೋ ಸಾಧುವೋ ಅಂತ ಹೆಂಗೆ ಗೊತ್ತಾಗತ್ತೆ? ಪರೀಕ್ಷೆ ಮಾಡೋದ್ರ ಮೂಲಕ ಅದಕ್ಕೂ ಪರೀಕ್ಷೆ ಇದೆ. ಅದರಿಂದಾಗಿ ಪ್ರತ್ಯಕ್ಷದಂತೆ ಪ್ರಮಾಣ. ಇನ್ನು ಏನು ಹೇಳಿದ್ರಿ? ಎರಡನೇ ಪ್ರಶ್ನೆ, ಯದುಕ್ತಂ ಸತ್ಯಪಿ ಶಬ್ದೇ ಪ್ರಮಾನುದಯಾತ್ ಅಪ್ರಮಾಣಂ ಶಬ್ದ. ಅಲ್ಲ, ಶಬ್ದ ಇದೆ, ಜ್ಞಾನ ಬರಲ್ಲ, ಅದರಿಂದಾಗಿ ಈ ಶಬ್ದ ಅಪ್ರಮಾಣ ಅಂದ್ರಿ ನೀವು. ಯಾರು ಹೇಳಿದ್ದು? ಕಣ್ಣಿದ್ದು ಕೂಡಲೇ ಜ್ಞಾನ ಬರುತ್ತಾ ನಿಮಗೆ? ನಿಮಗೆ ಕಣ್ಣಿದೆ, ಪರಮಾಣು ಕಾಣಬೇಕು ಅಂತ ನಾವು ಹಠ ಹಿಡಿದ್ರೆ ಪರಮಾಣು ಕಾಣದೇ ಇರೋದ್ರಿಂದಾಗಿ ಕಣ್ಣು ಕಣ್ಣಲ್ಲ ಅಂತನೂ ಹೇಳಿಕ್ ಬರಲ್ಲ. ಕಣ್ಣಿಗೆ ಕಾಣದೇ ಇರೋದ್ರಿಂದಾಗಿ ಪರಮಾಣುವೇ ಇಲ್ಲ ಅಂತನೂ ಹೇಳಿಕ್ ಬರಲ್ಲ. ಹಾಗೆಯೇ ಅರ್ಥ ಆಗ್ಲಿಲ್ಲ ಅಂದ್ರೆ ಶಬ್ದ ಅಪ್ರಮಾಣ ಅಲ್ಲ. ಶಬ್ದ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಪ್ರಜ್ಞೆಯೂ ಅಪ್ರಮಾಣ ಅಲ್ಲ. ಈ ಶಬ್ದ ಈ ಕಾಲದಲ್ಲಿ ಹೀಗೆ ಅರ್ಥ ಆಗಿಲ್ಲ, ಅಷ್ಟೇ ಅರ್ಥ. ಆಮೇಲೆ ಆ ಭಾಷೆ ಕಲ್ತ್ರೆ ಅರ್ಥ ಆಗತ್ತೆ. ಯಾರೋ ಬಂದು ವಾಸಾಸನ್ಸಿ ಅಂತ ಕೇಳ್ತಾರೆ, ಏನು ಹೇಳೋದು? ಯಾವ ಭಾಷೆ ಅಂತಾನೆ ಗೊತ್ತಿಲ್ಲ. ಅದು ಆಮೇಲೆ ಗೊತ್ತಾಗುತ್ತೆ, ಇಲ್ಲ ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳಿದ್ದು ಅಂತ. ನೋಡಿ, ವಾಸಾಸನ್ಸಿ ಅಂತ ಕೇಳಿದ ಕೂಡಲೇ ಶಬ್ದಕ್ಕೆ ಅರ್ಥವೇ ಇಲ್ಲ ಅನ್ನೋದು ತಪ್ಪು. ಶಬ್ದ ಇದೆ, ನನಗೆ ಅರ್ಥ ಆಗಲಿ, ನನಗೆ ಅರ್ಥ ಆಗಲಿಲ್ಲ ಆದಾಗ ಅದಕ್ಕೆ ಅರ್ಥ ಇಲ್ಲ ಅನ್ನೋದು ಅಸಂಗತ. ನನಗೆ ಪ್ರಜ್ಞೆ ಇಲ್ಲ ಅನ್ನೋದು ಅಸಂಗತ. ನನಗೆ ಪ್ರಜ್ಞೆ ಇದೆ, ಈ ಭಾಷೆ ಇಲ್ಲ, ಈ ಭಾಷೆಯ ಅರಿವು ಇಲ್ಲ, ಅಷ್ಟೇ ಅರ್ಥ. ಅದರಿಂದಾಗಿ ಶಬ್ದ ಪ್ರಮಾಣ ಅಲ್ಲ ಅಂತ ಯಾಕೆ ಹೇಳಿದ್ದು? ನಾನು ನೋಡಿದೆ, ಪರಮಾಣುವನ್ನು ನೋಡಿದೆ, ಪರಮಾಣು ಕಾಣ್ತಾ ಇದೆ, ಆದರೆ ಪರಮಾಣು ಜ್ಞಾನ ಬರ್ತಾ ಇಲ್ಲ. ಒಂದು ದೊಡ್ಡ ಗೋಡೆಯನ್ನು ನೋಡಿದ್ರೆ ಗೋಡೆಯಲ್ಲಿ ಪರಮಾಣು ಇಲ್ಲ ಅಂತ ಜ್ಞಾನ ಬರುತ್ತಾ? ಇಲ್ಲ. ಗೋಡೆಯಲ್ಲಿ ಪರಮಾಣು ಇದೆ ಅಂತ ಜ್ಞಾನ ಬರುತ್ತೆ, ಆದರೆ ಪರಮಾಣು ಕಾಣುತ್ತಾ? ಅದಕ್ಕೇನು ಹೇಳಬೇಕು? ಇಲ್ಲ, ಕೇವಲ ಇಂದ್ರಿಯ ಪ್ರತ್ಯಕ್ಷ ಅಲ್ಲ, ಮನಸ್ಸು ಕೊಟ್ಟಿರಬೇಕು, ಆ ವಿಷಯದ ಜೊತೆಗೆ ಜೋಡಣೆ ಇರಬೇಕು ಕಣ್ಣಿಗೆ, ಆದ್ರೆ ಮಾತ್ರ ಜ್ಞಾನ ಬರುತ್ತೆ. ಅದೇ ರೀತಿ ಶಬ್ದವೂ ಕೂಡ ಅದರ ಸಂಬಂಧಗಳನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಸಂಬಂಧಗಳನ್ನ ಮನಸ್ಸು ಅರ್ಥ ಮಾಡ್ಕೊಂಡಿದ್ರೆ ಆ ಮನಸ್ಸಿಗೆ ಈ ಶಬ್ದ ಬಂದಾಗ ಜ್ಞಾನ ಬರುತ್ತೆ. ನೋಡಿ, ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ, ಪ್ರತ್ಯಕ್ಷದಂತೆಯೇ ಪ್ರಮಾಣ. ಶಬ್ದ ಅನ್ನೋದು ಪ್ರಮಾಣ. ತದಿದ ಮುಕ್ತಂ ಪ್ರತ್ಯಕ್ಷವಚ್ಚ. ಇದು
ಎರಡನೆಯ ಅರ್ಥ. ಇನ್ನು ಮೂರನೇ ಅರ್ಥವನ್ನು ಹೇಳ್ತಾರೆ ಜಯತೀರ್ಥರು. ಒಂದು ಸುಮಾರು 7-8 ಅರ್ಥಗಳನ್ನು ಹೇಳ್ತಾರೆ. ಯದುಕ್ತಂ ವಿಷಯಾಭಾವಾನ್ನ ಪ್ರಮಾಣಮಿತಿ. ಅಲ್ಲ, ಶಬ್ದಕ್ಕೆ ವಿಷಯವೇ ಇಲ್ಲ, ಅದರಿಂದಾಗಿ ಶಬ್ದ ಪ್ರಮಾಣ ಅಲ್ಲ ಅಂತ ಯಾರು ಹೇಳಿದ್ದು? ವಿಷಯ ಇಲ್ಲ ಅಂತ. ಪ್ರತ್ಯಕ್ಷಕ್ಕೆ ವಿಷಯ ಇದೆಯಾ? ಕಣ್ಣಿಗೆ ವಿಷಯ ಇದೆಯಾ? ಹೇಳ್ತೀವಿ ಕೇಳು. ಕಣ್ಣಿಗೆ ಕಾಣಿಸೋದೆಲ್ಲ ಇದೆ ಅಂತನೋ, ಕಣ್ಣಿಗೆ ಕಾಣಿಸ್ದೇ ಇರೋದಿಲ್ಲ ಅಂತನೋ? ಕಣ್ಣಿಗೆ ಕಾಣಿಸ್ದೇ ಇರೋದು ಇದೆ, ಆದರೆ ಅದು ಅನುಮಾನಕ್ಕೆ ವಿಷಯ. ಅದನ್ನ ಇಟ್ಕೊಂಡೆ ಅಲ್ವ ಊಹೆ ಮಾಡೋದು. ಕಣ್ಣಿಗೆ ಕಾಣದೇ ಇರೋದನ್ನೇ ಅಲ್ವ ಊಹಿಸೋದು. ಕಣ್ಣಿಗೆ ಕಂಡ ಪದಾರ್ಥದಿಂದ ಕಣ್ಣಿಗೆ ಕಾಣದ್ದನ್ನು ಊಹಿಸ್ತೇವೆ. ಹೊಗೆ ಕಾಣುತ್ತೆ, ಬೆಂಕಿ ಕಾಣಲ್ಲ. ಕಾಣುವ ಹೊಗೆಯಿಂದ ಕಾಣದ ಬೆಂಕಿಯನ್ನು ಊಹಿಸ್ತೇವೆ, ಹೌದಾ? ಅದರಿಂದಾಗಿ ಶಬ್ದ ಪ್ರಮಾಣ, ಇದು ಪ್ರತ್ಯಕ್ಷ ಪ್ರಮಾಣ. ಅದೇ ರೀತಿ ಪ್ರತ್ಯಕ್ಷವೂ ಕೂಡ, ಇದು ಅನುಮಾನವೂ ಕೂಡ, ಶಬ್ದವೂ ಕೂಡ ನಿಮಗೆ ವೇದ ಮೊದಲಾದ ಕೋಶ ಮೊದಲಾದವುಗಳನ್ನು ಇಟ್ಟುಕೊಂಡು ಪ್ರಸಂಗವನ್ನು ವಿವೇಚನೆ ಮಾಡಿ ಈ ಶಬ್ದಕ್ಕೆ ಈ ಅರ್ಥ ಅಂತ ಹೇಳಿ ನೀವು ಅಸೆಸ್ ಮಾಡಬೇಕು. ಪ್ರತ್ಯಕ್ಷವೇ ಹಾಗೆ ಅಂತೆ, ಕಾಣುವ ಸಂಗತಿಯಿಂದ ಕಾಣದ್ದನ್ನು ಊಹಿಸಬೇಕಾಗತ್ತಂತೆ. ಆ ಪ್ರತ್ಯಕ್ಷ ಪ್ರಮಾಣ ಅಂತ ನೀನು ಒಪ್ಪಿದ್ದೀಯ. ಹಾಗೆ ಶಬ್ದವೂ ಕೂಡ ಕೋಶಾದಿಗಳ ಬಲದಿಂದ, ಡಿಕ್ಷನರಿ ಇಟ್ಟುಕೊಂಡು ಸಂಪ್ರದಾಯ ಬಲ್ಲವರ ಹತ್ತಿರದಿಂದ ಶಬ್ದಕ್ಕೆ ಅರ್ಥ ತಿಳ್ಕೊಳ್ತೀಯ, ಪ್ರತ್ಯಕ್ಷದಂತೆಯೇ. ಅದಕ್ಕೆ ಹೇಳಿದ್ದು ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ. ಶಬ್ದ ಪ್ರತ್ಯಕ್ಷದಂತೆಯೇ ಪ್ರಮಾಣ. ನೋಡಿ, ಎರಡನೇ ಇಂಟರ್ಪ್ರಿಟೇಷನ್. ಇನ್ನು ಮೂರನೇ ಇಂಟರ್ಪ್ರಿಟೇಷನ್, ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಅಂತ. ಏನು ನೋಡಿ, ಶಬ್ದವನ್ನು ಸುಮ್ಮನೆ ನಿರಾಕರಣೆ ಮಾಡಬೇಡಿ. ಪ್ರತ್ಯಕ್ಷ ಮತ್ತೆ ಅನುಮಾನ ಎರಡು ಒಂದೇ ಅಲ್ಲ. ಕಣ್ಣಿನಿಂದ ಊಹೆ ಮಾಡಲಿಕ್ಕಾಗಲ್ಲ, ಕಣ್ಣಿನ ಮೂಲಕ ಮನಸ್ಸು ಊಹೆ ಮಾಡೋದು. ಈ ಜಾಗ ಕಪ್ಪಾಗಿದೆ ಅಂದ್ರೆ ನಿನ್ನೆ ಅಡಿಗೆ ಆಗಿರ್ಬೇಕು ಅಲ್ವಾ? ನೀವು ಕಣ್ಣ ಊಹೆ ಮಾಡೋದು ಮನಸ್ಸ, ಕಾಣೋದು ಕಣ್ಣೇ, ಕಣ್ಣಿನ ಮೂಲಕ ಊಹಿಸೋದು ಮನಸ್ಸು. ಹಾಗೆ ಶಬ್ದ ಅಂತನ್ನೋದೇನಿದೆ ಅದು ವಿಷಯ ಯಾವುದು? ಎದುರುಗಡೆ ಇರುವ ವಸ್ತು. ಎದುರುಗಡೆ ಇರುವ ವಸ್ತುವಿನ ಅಭಿಪ್ರಾಯ ಹೆಂಗೆ ಗೊತ್ತಾಗಬೇಕು? ಶಬ್ದದ ಮೂಲಕ ಗೊತ್ತಾಗಬೇಕು. ಪ್ರತ್ಯಕ್ಷವೂ ಕೂಡ ಇನ್ಸ್ಟ್ರೂಮೆಂಟ್, ಹಾಗೆ ಶಬ್ದವೂ ಇನ್ಸ್ಟ್ರೂಮೆಂಟ್. ಪ್ರತ್ಯಕ್ಷ ಅನ್ನುವ ಇನ್ಸ್ಟ್ರೂಮೆಂಟ್ನಿಂದ ನಾವು ಅತೀತ ಕಾಲಗಳನ್ನೆಲ್ಲ ತಿಳ್ಕೊಳ್ತೇವೆ, ಪಾಸ್ಟ್ ಟೆನ್ಸ್ ಅನ್ನೆಲ್ಲ ತಿಳ್ಕೊಳ್ತೇವೆ, ಹಿಸ್ಟ್ರಿಯನ್ನೆಲ್ಲ ತಿಳ್ಕೊಳ್ತೇವೆ. ನಿನ್ನೆ ಏನಾಯ್ತು, ಮೊನ್ನೆ ಏನಾಯ್ತು. ಒಂದು ಕಲ್ಯಾಣ ಮಂಟಪಕ್ಕೆ ಹೋದ್ರಿ, ಕಲ್ಯಾಣ ಮಂಟಪದಲ್ಲಿ ತಿಂಗಳ ಹಿಂದೆ ಯಾವ ಕಾರ್ಯಕ್ರಮ ನಡೀತು ಅಂತ ನಿಮಗೆ ಗೊತ್ತಾಗಬೇಕು. ತೆಗಿತೀರಾ? ಒಂದು ತಿಂಗಳ ಹಿಂದೆ ತೆಗೆದ್ರೆ ಗೊತ್ತಾಗತ್ತೆ. ಓ, ಎಕ್ಸಾಕ್ಟ್ ಒಂದು ತಿಂಗಳ ಹಿಂದೆ ಈ ಫಂಕ್ಷನ್ ನಡೀತು. ಇಲ್ಲಿ ಕಣ್ಣ ಊಹಿಸಿದ್ದು ನಿಮ್ಮ ಮನಸ್ಸು. ಹಾಗಂತ ಹೇಳಿ ಕಣ್ಣು ಅಪ್ರಮಾಣ ಅಂತೀರಾ? ಕಣ್ಣಿನ ಮೂಲಕ ಮನಸ್ಸು ಊಹಿಸಿದ್ದು. ಶಬ್ದ ಕೇಳಿದ್ರಿ, ಲಾರಿ ಬರ್ತಾ ಇದೆ, ಊಹಿಸಿದ್ದು ಕಿವಿಯ ಮೂಲಕ ಮನಸ್ಸು. ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಶಕ್ತಿ. ಹಾಗೆ ಶಬ್ದಕ್ಕೆ ವಿಷಯ ಯಾವುದು ಅಂತಂದ್ರೆ ಯಾವುದೂ ಆಗಬಹುದು. ಎದುರುಗಡೆ ಇರುವ ಒಬ್ಬ ವ್ಯಕ್ತಿ ಏನು ಅಭಿಪ್ರಾಯ ಇದೆ ಅವನ ಮನಸ್ಸಿನ ಒಳಗಡೆ ಅಂತ ಶಬ್ದದ ಮೂಲಕವೇ ಊಹಿಸೋದು. ಹೇಗೆ ಪ್ರತ್ಯಕ್ಷ ಪ್ರಮಾಣವೋ ಹಾಗೆ ಶಬ್ದವೂ ಕೂಡ ಇನ್ಸ್ಟ್ರೂಮೆಂಟ್ ಆಗಿ ಪ್ರಮಾಣ. ಕಣ್ಣು ಹೇಗೆ ಇನ್ಸ್ಟ್ರೂಮೆಂಟ್ ಆಗಿ ಪ್ರಮಾಣವೋ ಹಾಗೆ ಶಬ್ದವು ಇನ್ಸ್ಟ್ರೂಮೆಂಟ್ ಆಗಿ ಪ್ರಮಾಣ. ಅದರಿಂದಾಗಿ ಶಬ್ದಕ್ಕೆ ಯಾವುದು ವಿಷಯ ಅಂದ್ರೆ ಯಾವುದು ವಿಷಯವೇ. ಇದು 4 ಆಯ್ತು. ಇದು 5ನೇಯದ್ದು. ಯಚ್ಚ ಅವಿಜ್ಞಾನಾತ್ಮಕತ್ವಾದ್ನ ಶಬ್ದ ಪ್ರಮಾಣ ಮಿತಿ.
ಶಬ್ದ ಅನ್ನೋದು ಜ್ಞಾನವೇ ಅಲ್ಲ, ಅದರಿಂದಾಗಿ ಪ್ರಮಾಣ ಅಲ್ಲ ಅಂತಾರೆ. ಶಬ್ದ ಜ್ಞಾನನ? ಹೌದಪ್ಪ, ಶಬ್ದ ಜ್ಞಾನ ಅಲ್ಲ, ಆದರೆ ಜ್ಞಾನಕ್ಕೆ ಟೂಲ್ ಆಗಿದೆ, ಅದರಿಂದಾಗಿ ಪ್ರಮಾಣ. ಹೇಗೆ? ಇಂದ್ರಿಯದ ತರಹ ಪ್ರತ್ಯಕ್ಷವತ್ತು ಇಂದ್ರಿಯವೂ ಕೂಡ ಜ್ಞಾನಕ್ಕೆ ಟೂಲ್ ಆಗಿ ಪ್ರಮಾಣ. ಜ್ಞಾನವೇ ಶಬ್ದ ಅಲ್ಲ, ಶಬ್ದವೇ ಜ್ಞಾನವೂ ಅಲ್ಲ. ಅದರಿಂದಾಗಿ ನಿಮ್ಮ ತರ್ಕ ತಪ್ಪು ಅಂದ್ರು. ಇದನ್ನ ಹೇಳಿದ್ದು ಬೌದ್ಧರು ವಸ್ತುತಃ. ಇದನ್ನ ಮಿಲಿಂದ ಪನ್ನಹ ಅಂತ, ಮಿಲಿಂದ ಅಂತ ಹೇಳಿ, ಮಿಲಿಂದ ಅನ್ನೋದು ಬೌದ್ಧರ ಹೆಸರು ರೀ, ಚೆನ್ನಾಗಿದೆ ಅಂತ ಎಲ್ಲರೂ ಇಡ್ತಾರೆ. ರಾಹುಲ, ಮಿಲಿಂದ ಅದೆಲ್ಲ ಬೌದ್ಧರು ಇಟ್ಟಿದ್ದು, ಬೌದ್ಧರ ಹೆಸರು ಅಲ್ಲ, ಇಟ್ಕೊಳ್ಬಾರದು ಅಂತಲ್ಲ, ಆದರೆ ಅದು ಯಾರ್ದದು ಅಂತ ಅಷ್ಟೇ ಹೇಳಿದ್ದು, ಯಾರ ಹೆಸರು ಅಂತ. ಚೆನ್ನಾಗಿದೆ ಹೆಸರು, ಮಿಲಿಂದ ಅಂತ, ರಾಹುಲ ಅಂತ, ಚೆನ್ನಾಗಿದೆ. ಇರ್ಲಿ. ಯಾಕೆ ಹೇಳಿದ್ದು ಅಂತಂದ್ರೆ, ಶಬ್ದ ಅನ್ನೋದು ಇನ್ಸ್ಟ್ರೂಮೆಂಟ್ ಆಗಿ ಪ್ರಮಾಣ. ಇನ್ಸ್ಟ್ರೂಮೆಂಟ್ ಯಾವುದು? ಶಬ್ದ. ಪ್ರತ್ಯಕ್ಷ ಹೇಗೆ ಕಣ್ಣು ಹೇಗೆ ಇನ್ಸ್ಟ್ರೂಮೆಂಟೋ ಒಂದು ವಸ್ತುವನ್ನು ತಿಳ್ಕೊಳ್ಳಿಕ್ಕೆ, ಹಾಗೆ ಶಬ್ದವು ಇನ್ಸ್ಟ್ರೂಮೆಂಟ್. ಈ ಶಬ್ದ ಮತ್ತೆ ಪ್ರತ್ಯಕ್ಷದಿಂದಲೇನೆ ಮತ್ತೆ ಇನ್ನೊಂದು ಮರಿ ಹುಟ್ಟುತ್ತದೆ, ಅನುಮಾನ. ಆ ಅನುಮಾನವನ್ನ ಪ್ರೂವ್ ಮಾಡಬೇಕಾದ್ರೂ ಶಬ್ದವೇ ಬೇಕು. ಇವ್ರದ್ದು ಈ ಶಬ್ದ ಇಲ್ಲ ಅಂತ ಹೇಳುವ ಮಿಲಿಂದ ಮೊದಲಾದವ್ರದ್ದೆಲ್ಲ ಏನು ಗೊತ್ತಾ ಸಮಸ್ಯೆ? ಶಬ್ದವು ಪ್ರಮಾಣ ಅಲ್ಲ ಅಂತ ಶಬ್ದದಿಂದಲೇ ಹೇಳ್ತಾರೆ. ತ್ರಿವಿಕ್ರಮ ಪಂಡಿತರು ಬಹಳ ಚೆನ್ನಾಗಿ ತಮಾಷೆ ಮಾಡ್ತಾರೆ. ಹೀಗೆ ಹೇಳ್ತವೆ ಅಂತ ಅವರು ಜಯತೀರ್ಥರು, ಇದು ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ, ಏನಪ್ಪ ಶಬ್ದ ಪ್ರಮಾಣ ಅಲ್ವಾ? ಅಲ್ಲ. ಓಹೋ, ನಿಮ್ ಗುರುಗಳು ಹೇಳಿದ್ದ ಶಬ್ದ ಪ್ರಮಾಣ ಅಲ್ಲ ಅಂತ? ಹೌದು. ಅದನ್ನ ನೀನು ತಿಳ್ಕೊಂಡ್ಯಾ? ತಿಳ್ಕೊಂಡು ಮತ್ತೆ ಮುಗಿತಲ್ಲ, ಶಬ್ದ ಪ್ರಮಾಣ ಅಂತ ಆಯ್ತು. ಆಮೇಲೆ ಇದು ಪ್ರಜ್ವಲ್ ಆರ್ಯಮನ್, ಪ್ರಾಣಿಗಳಿಗೆ ಶಬ್ದ ಇಲ್ಲ ಅಂತ ಯಾರು ಹೇಳಿದ್ದು? ಶಬ್ದ ಇಲ್ಲ ಅಂತ. ಅವುಗಳು ಕೂಗೋದ ಮೂಲಕ ಅವುಗಳಿಗೆ ಅರ್ಥ ಆಗತ್ತೆ, ನಮ್ಗೆ ಅರ್ಥ ಆಗೋದು ಕಟ್ಕೊಂಡೇನು? ಕಮ್ಯುನಿಕೇಶನ್ ಅವ್ರಿಗೆ ಆಗೇ ಆಗತ್ತೆ, ಆ ಶಬ್ದದ ಮೂಲಕ ಆಗತ್ತೆ. ನಮಗ್ ಬೇಕಾಗಿಲ್ಲ. ಹೆಣ್ಣು ಹುಲಿ ಹೆಂಗ್ ಕಿರ್ಚಿತು ನಮಗೆ ಆಗ್ಬೇಕು, ಗಂಡು ಹುಲಿ ಆಗಿದ್ರೆ ಬೇಕು ಹೆಣ್ಣು ಹುಲಿ ಹತ್ರ ಹೋಗ್ಲಿಕ್ಕೆ, ನಮಗ್ ಬೇಕಿಲ್ಲ. ಹೀಗಾಗಿ ಶಬ್ದ ಅನ್ನೋದು ಪ್ರಮಾಣ, ಕರಣತಯ ಪ್ರಮಾಣ. ಮೊದಲು ಯದಪಿ ಆಕಾಶ ಗುಣತ್ವಾದಿತಿ, ಶಬ್ದ ಅನ್ನೋದು ಆಕಾಶ ಗುಣ, ಅದು ಆತ್ಮನೊಂದಿಗೆ ಹೇಗೆ ಸೇರುತ್ತೆ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಜಯತೀರ್ಥರು ಹೇಳಿದ್ರು, ವರ್ಣಾತ್ಮ ಶಬ್ದ ಪ್ರಮಾಣಂ, ಕೇವಲ ಶಬ್ದ ಪ್ರಮಾಣ ಅಲ್ಲ. ಮತ್ತೆ ವರ್ಣಾತ್ಮ ಶಬ್ದ, ಶಬ್ದದಲ್ಲಿ ಎರಡು ರೀತಿ ಶಬ್ದ ಇದೆ. ಒಂದು ಧ್ವನ್ಯಾತ್ಮಕ ಶಬ್ದ, ಇನ್ನೊಂದು ವರ್ಣಾತ್ಮಕ ಶಬ್ದ. ವರ್ಣಾತ್ಮಕವಾದ ಶಬ್ದ ಅಂದ್ರೆ ಅದೇ ನಾವು ನೀವು ಆಡುವಂಥದ್ದು. ಮಡಿಕೆ, ಮಣ್ಣು, ಬಟ್ಟೆ, ಇವೆಲ್ಲ ವರ್ಣಾತ್ಮಕವಾದ ಶಬ್ದ. ಟಟ ಟಟ, ಪಪಪ, ಸಸಸ, ಇವೆಲ್ಲ ಮತ್ತೆ ಪ್ರಕೃತಿಯಲ್ಲಿ ಆಗತಕ್ಕಂತಹ ಶಬ್ದಗಳು. ಕಾರಿನ ಶಬ್ದ, ವ್ಯಾನಿನ ಶಬ್ದ, ಇದೆಲ್ಲ ಧ್ವನ್ಯಾತ್ಮಕ ಶಬ್ದಗಳು. ಹಕ್ಕಿಯ ಶಬ್ದ, ಇವೆಲ್ಲ ಧ್ವನ್ಯಾತ್ಮಕ ಶಬ್ದ. ಕೇವಲ ಧ್ವನ್ಯಾತ್ಮಕ ಶಬ್ದ ಅನುಮಾನ ಆಗತ್ತೆ. ಯಾಕೆಂದ್ರೆ ಧ್ವನ್ಯಾತ್ಮಕ ಶಬ್ದದಿಂದ ಇನ್ನೇನನ್ನೋ ಊಹಿಸಬೇಕು. ಪ್ರಾಣಿಗಳ ಈ ಶಬ್ದ, ಪ್ರಾಣಿಗಳ ಜೊತೆಗೆ ಇದ್ದು ಪ್ರಾಣಿಗಳು ಈ ಕಾರಣದಿಂದ ಹಿಕ್ಕೂಗ್ತಾ ಇರಬಹುದು ಅಂತ ಅನ್ಸತ್ತೆ. ಅದು ಧ್ವನ್ಯಾತ್ಮಕ ಶಬ್ದ ಅನ್ನೋದು ಅನುಮಾನಾತ್ಮಕ, ಅಂದ್ರೆ ಅದನ್ನು ನೀವು ಊಹಿಸಲೇಬೇಕು. ಆದ್ರೆ ವರ್ಣಾತ್ಮಕ ಶಬ್ದದಿಂದ ಕ್ಲಿಯರ್ ಆಗಿ ಬೋಧ ಬರುತ್ತೆ. ಆದ್ದರಿಂದ ಶಬ್ದ ಪ್ರಮಾಣ. ಹೀಗೆ 6 ಅರ್ಥವನ್ನ ಹೇಳಿದ್ರು. ಇನ್ನು 7ನೇ ಅರ್ಥ. ಅಲ್ಲ, ಶಬ್ದಕ್ಕೆ ವಸ್ತುವಿನ ಜೊತೆಗೆ ಸಂಬಂಧ ಇದೆಯೋ ಇಲ್ವೋ? ಇದೆ. ಏನ್ ಸಂಬಂಧ? ಏನು ಸಂಬಂಧ ಅಂತಂದ್ರೆ ಸಂಯೋಗ. ಸಂಯೋಗ ಅಂದ್ರೆ ಒಂದಕ್ಕೊಂದು ಜೋಡಿಸಿಕೊಳ್ಳತ್ತೆ. ಇರುವ ವಸ್ತುವಿಗೂ ನಮ್ಮ ಶಬ್ದಕ್ಕೂ ಜೋಡಣೆ ಆಗತ್ತೆ. ಆ ಸಂಬಂಧ ಯಾವುದು? ಆ ಸಂಬಂಧ ಯಾವುದು ಅಂದ್ರೆ ಹೇಳ್ತಾರೆ, ಸಚ ಸಂಬಂಧ ಪಾರಮೇಶ್ವರ ಸಂಕೇತ ಏವ ಇತ್ಯೇಕೆ. ಕೆಲವರು ಹೇಳ್ತಾರೆ ದೇವರ ಇಚ್ಛೆಯೇ ಸಂಬಂಧ. ಯಾರು? ತಾರ್ಕಿಕರು ಹೇಳೋದು
ದೇವರ ಇಚ್ಛೆಯೇ ಸಂಬಂಧ, ಅದನ್ನು ಸಂಕೇತ ಅಂತ ಕರೀತಾರೆ. ಶಬ್ದಕ್ಕೂ ವಸ್ತುವಿಗೂ ಏನ್ ಸಂಬಂಧ ಅಂದ್ರೆ ಸಂಕೇತ ಅಂದ್ರು. ಕೆಲವರು ಇಲ್ಲ ಸ್ವಾಭಾವಿಕ. ಸರಿ, ನೀವು ಏನು ಹೇಳ್ತೀರಾ? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು ಸ್ವತಯೇವ ಆಗಮಸ್ಯ ಅಂತ, ಸ್ವಾಭಾವಿಕವಾದ ಸಂಬಂಧ. ವೇದವ್ಯಾಸರು ಸ್ವಾಭಾವಿಕವಾದ ಸಂಬಂಧ ಅಂತ ಹೇಳಿದ್ದಾರೆ. ವಸ್ತುವಿಗೂ ಶಬ್ದಕ್ಕೂ ಸಹಜವಾದ ಸಂಬಂಧ. ವೇದವ್ಯಾಸರಲ್ಲಿ ಹೇಳಿದ್ದಾರೆ, ವೇದವ್ಯಾಸರು ಹೇಳಿಸಿದ್ದಾರೆ. ಯಾರ ಮೂಲಕ? ಜೈಮಿನಿಗಳ ಮೂಲಕ. ಜೈಮಿನಿಗಳು ವೇದವ್ಯಾಸರ ಶಿಷ್ಯರು. ಅವರೇನು ಹೇಳಿದ್ದಾರೆ? ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ. ಔತ್ಪತ್ತಿಕ ಅಂದ್ರೆ ಸ್ವಾಭಾವಿಕ, ಸಹಜವಾದ ಸಂಬಂಧ ಇದೆ. ನ್ಯಾಚುರಲ್ ರಿಲೇಶನ್ಶಿಪ್ ವಸ್ತು ಮತ್ತೆ ಶಬ್ದಗಳ ನಡುವೆ. ಮಧ್ವರು ಹೇಳ್ತಾರೆ ನಿತ್ಯ ಯೋಗೋಪಿ ಶಬ್ದಾನಾಂ ಅರ್ಥೈರ್ನೈವ ನಿಷಿಧ್ಯತೆ ಅಂತ. ಹೀಗೆ ನಾನು ಕೆಲವೊಂದು ಭಾಗವನ್ನ, ಸುಮಾರು ಅವರು 10-12 ಅರ್ಥಗಳನ್ನು ಹೇಳಿದ್ದಾರೆ, 10-12 ಇಂಟರ್ಪ್ರಿಟೇಷನ್. ಅದರಲ್ಲಿ ನಾನು ಕೆಲವೊಂದು ಪಾರಿಭಾಷಿಕವಾದ ಸಂಗತಿಗಳನ್ನು ಸೋಸಿ ಅದನ್ನು ಸರಳ ಮಾಡಿ ಹೇಳಿದ್ದೇನೆ. ಜಯತೀರ್ಥರ ಪ್ರಖರ ವಿಮರ್ಶೆಗೆ ಇದೊಂದು ಒರೆಗಲ್ಲು. ಆದರೆ ಒಂದು ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಮೊದಲು ಆಚಾರ್ಯರ ಮೂಲ ಗ್ರಂಥವನ್ನು ಓದಿ, ಆಮೇಲೆ ಆ ಮೂಲ ಗ್ರಂಥವನ್ನು ಓದಿ ಆದ ಮೇಲೆ ಜಯತೀರ್ಥರಿಗೆ ಬನ್ನಿ. ಜಯತೀರ್ಥರು ಸಮಕಾಲೀನ ಪ್ರಶ್ನೆಗಳು ಬಂದಾಗ ಯಾವ ರೀತಿ ಉತ್ತರ ಕೊಟ್ಟರು ಅಂತ ಅನ್ನೋದು ಗೊತ್ತಾಗುತ್ತೆ, ಬೇರೆ ಅಲ್ಲ. ಹೀಗಾಗಿ ಆಚಾರ್ಯರ ಸಿದ್ಧಾಂತವನ್ನ ಹೊಸ ಪ್ರಶ್ನೆಗಳು ಬಂದಾಗ ಯಾವ ರೀತಿ ನೀವು ನಿರೂಪಣೆ ಮಾಡಬೇಕು, ಆ ಸಿದ್ಧಾಂತವನ್ನೇ ಬಳಸಿಕೊಂಡು ಹೇಗೆ ಉತ್ತರ ಕೊಡಬೇಕು ಅಂತ ಹೇಳಿ ಜಯತೀರ್ಥರು ಕಲಿಸಿಕೊಟ್ರು. ಅದನ್ನು ವ್ಯಾಸತೀರ್ಥರು ಮುಂದುವರೆಸಿದರು. ಮೂಲವನ್ನು ಬಳಸಿಕೊಂಡು ಪ್ರಚಲಿತವಾದ ಸಮಸ್ಯೆಗಳಿಗೆ ಹೇಗೆ ಉತ್ತರ ಕೊಡೋದು ಅಂತ ನಾವು ಹಾಗೆ ಮಾಡಬೇಕು. ಪ್ರಾಚೀನರನ್ನು ನೋಡಬೇಕು, ನವೀನವಾದ ಮಾರ್ಗದಲ್ಲಿ ನಡಿಬೇಕು. ಹೀಗೆ ಜಯತೀರ್ಥರ ಮಹತ್ವ ಹೀಗಿದೆ. ನಮಗೆ ಚಿಂತಿಸಲಿಕ್ಕೆ ಕಲಿಸಿಕೊಟ್ಟದ್ದು ಜಯತೀರ್ಥರು. ಹೇಗೆ ನೀವು ಪ್ರಚಲಿತವಾದ ಸಂಗತಿ ಬಂದಾಗ ಹಳೆಯ ಗ್ರಂಥದಿಂದ ಹೇಗೆ ಉತ್ತರ ತೆಗಿಬೇಕು ಅಂತ. ಆ ತರಹದ ಜಯತೀರ್ಥರ ಆರಾಧನೆಯನ್ನ ಜಯತೀರ್ಥರ ಈ ನೆನಪಿನೊಂದಿಗೆ ಮಾಡಿದ್ದೇವೆ. ಆಚಾರ್ಯರ ಗ್ರಂಥದ ಚಿಂತನೆ ಜಯತೀರ್ಥರ ತರಹ ಮಾಡಬೇಕು ಅಂತ ಜಯತೀರ್ಥರನ್ನ ನೋಡಿ ನಾವು ಕಲಿಯೋದಿದೆ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಆ ಹಿರಿಯರ ನೆನಪಿನಲ್ಲಿ ಕಳೆದಿದ್ದೇವೆ. ಇದು ಆರಾಧನೆ ಆಗಿದೆ. ಇದು ನಿಜವಾದ ಆರಾಧನೆ. ಈ ಆರಾಧನೆಯಿಂದ ದೇವರು ಪ್ರೀತನಾಗಲಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ನಾಳೆ ನೋಡುವ. ನಾಳೆಯೂ ಒಂದು ದಿನ ಅನುವಾದ ಅಂತ ಬೇಡ, ಸಾಕಪ್ಪ. ನಾಳೆ ಇದನ್ನೇ ಮಾಡೋಣ, ತಾತ್ಪರ್ಯ ನಿರ್ಣಯವನ್ನೇ ಮಾಡೋಣ. ಕೃಷ್ಣಾರ್ಪಣಮಸ್ತು.